ಪವರ್ ಫೋಕಸ್ಗೆ ಸ್ವಾಗತ. ನಾನು ಹರೀಶ್ ಪುತ್ರನ್. ಇವತ್ತಿನ ಪವರ್ ಫೋಕಸ್ ನಿಮಗೆ ಈಗಾಗಲೇ ಗೊತ್ತಿದೆ. ಸಾರಿಗೆ ನೌಕರರು ಯಾವ ರೀತಿಯಾಗಿ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ನೀವು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ದಿನನಿತ್ಯ ನೋಡ್ತಾ ಇರ್ತೀರಿ. ಬಹಳಷ್ಟು ಅವರು ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ರು. ಕಳೆದ ಡಿಸೆಂಬರ್ 11, 12, 13, 14 4 ದಿವಸ ಪ್ರೊಟೆಸ್ಟ್ ಆಯಿತು. ಬಸ್ ಇರಲಿಲ್ಲ, ಬಹಳಷ್ಟು ತೊಂದರೆ ಆಯಿತು. ಅದಾದ ನಂತರ ಸರ್ಕಾರ ಮಾಡೋದು ನಿಮ್ಮ ಈ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ 10 ಬೇಡಿಕೆಗಳನ್ನು ಇಟ್ಟಿದ್ರು. ಅದರಲ್ಲಿ 9 ಬೇಡಿಕೆನ ಈಡೇರಿಸ್ತೀವಿ ಅಂತ ಹೇಳಿದ್ರು. 1 ಬೇಡಿಕೆನ ಹಾಗೆ ಇಟ್ಟರು. ಅದು ಸರ್ಕಾರಿ ನೌಕರರನ್ನಾಗಿ ನಮ್ಮನ್ನು ಪರಿಗಣಿಸಬೇಕು ಅನ್ನುವಂಥ ಬೇಡಿಕೆಯನ್ನು ಯಾವುದು ಉತ್ತರ ಕೊಡಲಿಲ್ಲ. ನಂತರ ನೋಡ್ಕೊಳ್ಳೋಣ ಅಂತ ಹಾಗೆ ಇಟ್ಟರು 9 ಬೇಡಿಕೆ. ಆದರೆ ಆ 9 ಬೇಡಿಕೆಯೂ ಕೂಡ ಸಂಪೂರ್ಣವಾಗಿ ಈಡೇರ್ತಾ ಇಲ್ಲ ಅನ್ನುವಂಥದ್ದು ಈಗಿನ ಆರೋಪ ಆಗಿದೆ. ಅದರ ಜೊತೆಗೆ ಸಂಬಳ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ, ಕಿರುಕುಳ ಆಗ್ತಾ ಇದೆ, ಒತ್ತಡ ಜಾಸ್ತಿ ಆಗ್ತಾ ಇದೆ, ರಜೆ ಕೊಡ್ತಾ ಇಲ್ಲ. ಎಲ್ಲವೂ ಕೂಡ ಈ ಪ್ರೊಟೆಸ್ಟ್ ಆದ ನಂತರ ಶುರುವಾಗಿರುವಂಥದ್ದು. ಅದಕ್ಕೆ ಈಗ ಮತ್ತೆ ಪ್ರೊಟೆಸ್ಟ್ ಮಾಡೋದಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಈ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇದೆ, ಅದನ್ನು ಮೊದಲು ನೋಡಿಕೊಂಡು ನಂತರ ನಮ್ಮ ಚರ್ಚೆನ ನಾನು ಶುರು ಮಾಡ್ತೀನಿ. ಸಿಎಂ BS ಯಡಿಯೂರಪ್ಪನವರು ಕೊಟ್ಟಂತಹ ಭರವಸೆ ಹಾಗಾದರೆ ಈಡೇರಲೇ ಇಲ್ವಾ? ಬೇಡಿಕೆ ಈಡೇರಿಸೋದಾಗಿ 1.5 ತಿಂಗಳ ಹಿಂದೆ ಭರವಸೆಯನ್ನ ಕೊಟ್ಟರು. 2 ತಿಂಗಳಾಗಿ ಸಾರಿಗೆ ನೌಕರರಿಗೆ ಅಭಯ ನೀಡಿತ್ತು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ವಿರುದ್ಧ ಹಾಗಾದರೆ ಸಾರಿಗೆ ನೌಕರರು ಸಿಡಿದೇಳ್ತಾರಾ? BMTC, KSRTC ಸಂಚಾರ ಮತ್ತೇನಾದರೂ ಬಂದಾಗುತ್ತಾ? ನಾಳೆ ಬೃಹತ್ ಹೋರಾಟದ ಮೂಲಕ ಬಿಸಿ ಮುಟ್ಟಿಸೋದಕ್ಕೆ ಸಾರಿಗೆ ನೌಕರರು ರೆಡಿ ಆಗಿದ್ದಾರೆ. ಬಂದ್ ಆದ್ರೆ ಸಾರಿಗೆ ಅಧಿಕಾರಿಗಳ ಪರ್ಯಾಯ ಪ್ಲಾನ್ ಏನಿರಬಹುದು? ಬೇಡಿಕೆ ಈಡೇರದಿದ್ದಕ್ಕೆ ಮತ್ತೆ ಬೀದಿಗಿಳಿತಾ ಇದ್ದಾರೆ ನೌಕರರು. ಬೇಡಿಕೆನ ಈಡೇರಿಸ್ತೀವಿ ಅಂತ ಸಚಿವರು ಹೇಳಿದ್ರು ಕಳೆದ ಬಾರಿ, ಆದರೆ ಅದು ಈಡೇರಲಿಲ್ಲ. ಮತ್ತೆ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಸಾರಿಗೆ ಸಂಘಟನೆಗಳು. ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಸಾರಿಗೆ ಸಿಬ್ಬಂದಿ ರೆಡಿಯಾಗಿದ್ದಾರೆ, ಸಿದ್ಧತೆ ಮಾಡಿಕೊಂಡಿದ್ದಾರೆ. ನಾಳೆ BMTC ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಗೆ ಎಲ್ಲ ಸಿದ್ಧತೆಗಳು ಕೂಡ ನಡೆದಿದೆ. ಸಾರಿಗೆ ಸಿಬ್ಬಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರೆ ಬಸ್ ಹಾಗಾದರೆ ಬಂದಾಗತ್ತಾ? ಕಳೆದ ಬಾರಿ ಆಯ್ತಲ್ಲ 4 ದಿನ ಅದೇ ರೀತಿಯಾಗಿ ಆಗತ್ತಾ? ನಾಳೆನೂ ಕೂಡ ಅದೇ ರೀತಿ ಅದೇ ಪರಿಸ್ಥಿತಿ ಎದುರಾಗಬಹುದಾ? ಅಥವಾ ಆ ಪ್ರತಿಭಟನೆಯ ರೂಪುರೇಷೆ ಯಾವ ರೀತಿಯಾಗಿರುತ್ತೆ? ಸರ್ಕಾರದ ವಿರುದ್ಧ ಬಿಸಿ ಮುಟ್ಟಿಸೋದಕ್ಕೆ ಸಾರಿಗೆ ಇಲಾಖೆ ಸಿಬ್ಬಂದಿ ರೆಡಿಯಾಗಿದ್ದಾರೆ. 2-3 ದಿನದಲ್ಲಿ ವೇತನ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು, ಆದರೂ ಕೊಡಲಿಲ್ಲ. ಸ್ವಲ್ಪ ಕೊಟ್ಕೊಂಡು ಬಂದಿದ್ದಾರೆ. ಇಲಾಖೆಯಲ್ಲಿ ಓವರ್ ಡ್ಯೂಟಿ, ಕಿರುಕುಳದಿಂದ ಬೇಸತ್ತ ಸಿಬ್ಬಂದಿ. ಬೇಡಿಕೆ ಈಡೇರಿಕೆಗೆ ಸಾರಿಗೆ ಸಿಬ್ಬಂದಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಿರುಕುಳ ಜಾಸ್ತಿ ಆಗಿದೆ ಇತ್ತೀಚೆಗೆ. ಸಾರಿಗೆ ನೌಕರರ ಪ್ರೊಟೆಸ್ಟ್ ಆದ ನಂತರ ಜಾಸ್ತಿ ಆಗಿರೋದು. ಪ್ರತಿಭಟನೆ ಬೆನ್ನಲ್ಲೇ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಬಸ್ ಸಂಚಾರಕ್ಕೆ ಯಾವುದೇ ತೊಂದರೆ ಆಗದಂತೆ ಕ್ರಮ ವಹಿಸೋದಕ್ಕೆ ಕೂಡ ಇಲಾಖೆ ಮುಂದಾಗ್ತಾ ಇದೆ. ಸಿಬ್ಬಂದಿಗೆ ನಾಳೆ ರಜೆ ನೀಡದಂತೆ ಸುತ್ತೋಲೆ ಹೊರಡಿಸಲಾಗಿದೆ. ಇದು ಪ್ರಮುಖವಾದ ವಿಚಾರ. ಯಾಕಂದ್ರೆ ಕೆಲವರು ರಜೆ ಹಾಕಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಅನ್ಕೊಂಡಿದ್ರು, ಕೆಲವರು ಡ್ಯೂಟಿ ಮುಗಿಸಿ ಪಾಲ್ಗೊಳ್ಬೇಕು ಅನ್ಕೊಂಡಿದ್ರು, ತೊಂದರೆ ಆಗಬಾರ್ದು ಅಂತ. ಆದ್ರೆ ನಾಳೆ ರಜೆನೇ ಕೊಡಬಾರ್ದು ಅಂತ ಈಗ ಇಲಾಖೆ ತೀರ್ಮಾನ ಮಾಡ್ತಾ ಇದೆ. ಬೇಡಿಕೆ ಈಡೇರಿಕೆಗೆ ಸಾರಿಗೆ ಸಿಬ್ಬಂದಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ 9 ಬೇಡಿಕೆ ಈಡೇರಿಸ್ತೀನಿ ಅಂದಿದ್ರೆ ಅದು ಕೂಡ ಈಡೇರಿಸಲಿಲ್ಲ ನಮ್ದು ಅಂತ. ಹೌದು, ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾರಿಗೆ ಸಚಿವರು ಲಕ್ಷ್ಮಣ ಸವದಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ನಾಳೆಯ ಈ ಪ್ರತಿಭಟನೆ ಬಗ್ಗೆ ನೋಡೋಣ. ನೋಡಿ, ನಾಳೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇನ್ನೂ ಖಚಿತವಾಗಿ ನನಗೆ ಮಾಹಿತಿ ಬಂದಿಲ್ಲ. ನಾನು ಅಧಿಕಾರಿಗಳನ್ನು ಕರೆಸಿ ಈಗಾಗಲೇ ನಾನು ಮಾತಾಡಿದ್ದೆ. ನಾವು ಹಿಂದೆ ಪ್ರತಿಭಟನೆ ಆದಂಥ ಸಂದರ್ಭದಲ್ಲಿ 9 ಬೇಡಿಕೆಗಳನ್ನು ಈಡೇರಿಸಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ವಿ. ಈಗಾಗಲೇ ಅದರಲ್ಲಿ 4 ಬೇಡಿಕೆಗಳನ್ನು ತೀರ್ಮಾನ ಮಾಡಿದ್ವಿ. 5 ಸಭೆಗಳಾಗಿದ್ದಾವೆ. ಅದೆಲ್ಲವೂ ಕೂಡ ಅವರಿಗೆ ಗೊತ್ತಿದೆ, ನಮ್ಮ ಯೂನಿಯನ್ದವರಿಗೆ, ಬೇರೆದವರಿಗೂ ಕೂಡ ಗೊತ್ತಿದೆ. ಅವರು ಪ್ರತಿ ತಿಂಗಳ ಸಂಬಳವನ್ನು ಸಂಪೂರ್ಣವಾಗಿ ಕೊಡಬೇಕು ಅಂತಕ್ಕಂಥದ್ದು ಏನು ಬೇಡಿಕೆ, ಅದನ್ನು ಈಗ ಡಿಸೆಂಬರ್ದು 1 ತಿಂಗಳು ನಮಗೆ ಸ್ವಲ್ಪ ಶಾರ್ಟೇಜ್ ಇತ್ತು. ಅದನ್ನು ಈಗಾಗಲೇ ಅದನ್ನು 2 ದಿವಸದಲ್ಲಿ ಡಿಸೆಂಬರ್ದು ಸಂಪೂರ್ಣವಾಗಿ ನಾವು ಹಣವನ್ನು ನಾವು ಕೊಡ್ತೀವಿ. ಹಣಕಾಸಿನ ವ್ಯವಸ್ಥೆ ಇನ್ನೂ ಸ್ವಲ್ಪ ದಿವಸ ಬೇಕು ಅಂತ ತಿಳ್ಕೊಂಡಿದ್ವಿ. ಅದನ್ನು ಹಣಕಾಸಿನವರು ಈಗ ಒಪ್ಕೊಂಡಿದ್ದಾರೆ. 1-2 ದಿವಸದಲ್ಲಿ ಅದಕ್ಕೆ ಪರಿಹಾರ ಸಿಗುತ್ತೆ.
ನಾನು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ 1,30,000 ಜನರಿಗೆ ಭರವಸೆ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸಂಬಳದಲ್ಲಿ ಕೊರತೆ ಅಥವಾ ಕಟ್ ಮಾಡ್ತಕ್ಕಂಥ ಕಡಿಮೆ ಮಾಡ್ತಕ್ಕಂಥ ಕೊಡೋದ್ರಲ್ಲಿ ಸ್ವಲ್ಪ 15-20 ದಿವಸ ಹೆಚ್ಚು ಕಡಿಮೆ ಆಗಿರ್ಬೋದು. ಡಿಸೆಂಬರ್ದೂ ಕ್ಲಿಯರ್ ಮಾಡ್ತೀವಿ, ಜನವರಿ ಮಾಡ್ತೀವಿ. ಮುಂದೂ ಕೂಡ ಯಾವುದೇ ಕಡತೆ ಇಲ್ಲದೆ ನಿಮ್ಮ ಸಂಬಳವನ್ನು ಕೊಡುವಂಥ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೀವಿ. ಹಣಕಾಸಿನ ವ್ಯವಸ್ಥೆ ಈ ಬಗ್ಗೆ ಚರ್ಚೆನ ಮಾಡೋದಕ್ಕೆ ನಮ್ಮ ಜೊತೆಗೆ ಗಣ್ಯ ಅತಿಥಿಗಳು ಕೂಡ ಇದ್ದಾರೆ. ಅವ್ರನ್ನ ನಾನು ಮೊದಲೇ ಚರ್ಚೆಗೆ ಸ್ವಾಗತ ಮಾಡ್ಕೋತೀನಿ. ಮೊದಲಿಗೆ ನಮ್ಮ ಸಲಹಾ ಸಂಪಾದಕರಾದ ರವೀಂದ್ರ ರೇಷ್ಮೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ CIT ಉಪಾಧ್ಯಕ್ಷರಾಗಿರುವಂತಹ ಪ್ರಕಾಶ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ನೌಕರ ಒಕ್ಕೂಟದ ಮುಖಂಡರು BMTC ಸಿಬ್ಬಂದಿಯೂ ಆಗಿರುವಂತಹ ಆನಂದ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್ ಮೊದಲಿಗೆ ನಾನು ಪ್ರಕಾಶ್ ಅವರಿಗೆ ಕೇಳ್ತೀನಿ, ಈಗ ನಾಳೆ ನೀವು ಈಗ ಸಾರಿಗೆ ಸಚಿವರು ಹೇಳೋದು ಕೇಳಿಸ್ಕೊಂಡ್ರಿ, ಇನ್ನೂ ಕೂಡ ನಮ್ಗೆ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ, ನಾಳೆ ಏನು ಮಾಡ್ತಾ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ವಿಚಾರ ಸಚಿವರಿಗೆ ಗೊತ್ತಿಲ್ವಾ? ನಾಳೆ ಯಾವ ರೀತಿಯಾಗಿರುತ್ತೆ ಪ್ರತಿಭಟನೆ ನಿಮ್ಮದು? ಈಗ ಒಂದು ಮುಷ್ಕರ ಏನು 2 ತಿಂಗಳಿಂದ ನಡೀತು, ಮುಷ್ಕರ ನಡೆದ ನಂತರದಲ್ಲಿ ಅಸಲಿಗೆ ಕಿರುಕುಳಗಳು ಕಡಿಮೆ ಆಗಬೇಕಾಗಿತ್ತು, ಸಾರಿಗೆ ನೌಕರ ಸಮಸ್ಯೆಗಳು ಕಡಿಮೆ ಆಗಬೇಕಾಗಿತ್ತು. ಇನ್ನು ಕೆಲವು ಮೂಲಭೂತವಾದಂಥ ಪ್ರಶ್ನೆಗಳಿದ್ದಾವೆ, ಅದರ ಬಗ್ಗೆ ಅವರು ಚರ್ಚೆ ಮಾಡ್ತಿದ್ದಾರೆ, ವರದಿ ತಯಾರಿಸ್ಕೊಳ್ತಿದ್ದಾರೆ, ಸಭೆಗಳು ಮಾಡ್ತಿದ್ದಾರೆ. ಅದನ್ನು ಬೇಗ ಮಾಡಬೇಕು ಅಂತ ನಾವು ಕೇಳ್ತಿದ್ದೀವಿ, ಅದು ಒಂದೊಂದು ಭಾಗ. ಬಟ್ ಇಲ್ಲಿ ಏನಾಗಿದೆ, ಕಿರುಕುಳಗಳು ವಿಪರೀತ ಆಗೋಗಿದೆ ಈಗ. ಎಂಥ ಕಿರುಕುಳಗಳಂತಂದ್ರೆ ಬೆಳಗ್ಗೆ 6 ಗಂಟೆ ಕೆಲಸಕ್ಕೆ ಬಂದರೆ, ಕೆಲಸ ಅಂತ ಅನ್ಕೊಂಡು ಬಂದರೆ ಅವ್ರ ಕೆಲಸ ಸಿಕ್ಕೋದು ಕೆಲವು ಸತಿ ಮಧ್ಯಾಹ್ನ ಸಿಕ್ಕುತ್ತೆ. ಅವ್ರು ಮಧ್ಯಾಹ್ನ ಕೆಲಸಕ್ಕೆ ಹೊರಟ್ರೆ ರಾತ್ರಿಗೆ ಇಳಿತಾರೆ ಮತ್ತೆ. ಅಂದ್ರೆ ಈಗ ಅಲ್ಲ ಅಂದ್ರೆ ಕೆಲಸ ಇಲ್ಲ ಅಂತ ನಿಮ್ಗೆ ಟ್ರಿಪ್ ಕೊಡಕ್ ಆಗಲ್ಲ ಅಂತ ಹೇಳ್ತಾರೆ. ಕೆಲಸಕ್ಕೆ ಬರ್ಬೇಕಷ್ಟೇ. ಅವ್ರು ಯಾವಾಗ ಬೇಕಾದ್ರೂ ಕೆಲಸ ಕೊಡಬಹುದು. ಒಂದು ಕೆಲಸನೇ ಕೊಡ್ಲಿಲ್ಲ ಅಂತ ಅನ್ಕೊಳ್ರಿ, ನೀವು ರಜೆ ಹಾಕೊಂಡು ಹೋಗ್ಬೇಕು. ರಜೆ ನಾ ಕೆಲ್ಸಕ್ಕೆ ಬಂದಿದ್ದೀನಿ, ನನ್ನ ಕೆಲಸ ನಾನು ಮಾಡಕ್ ಬಂದಿದ್ದೀನಿ, ನೀವು ನನಗೆ ಯಾಕೆ ರಜೆ ಹಾಕಕ್ಕೆ ಕೇಳ್ತೀರಿ ಅಂದ್ರೆ ನಮ್ಮ ಹಕ್ಕಿನ ರಜಾ ಗಳಿಕೆ ರಜೆಗಳೇನಿರ್ತವೆ ಅವುಗಳನ್ನ ಹಾಕೊಂಡು ವಾಪಸ್ ಹೋಗ್ಬೇಕು. ಅಂದ್ರೆ ದಿನಕ್ಕೆ ದಿನಾನೂ ಹೋಯ್ತು, ನನ್ನ ರಜೆನೂ ಹೋಯ್ತು, ಆದಾಯನೂ ಹೋಯ್ತು ಅನ್ನೋಂಥ ರೀತಿ ಒಳಗಡೆಯಲ್ಲಿ ಇವು ವಿಪರೀತ ಆಗೋಗ್ಬಿಟ್ಟಿದ್ದಾವೆ. ಇದು ಒಂದು. ಎರಡನೇದು, ಈಗ ಮಹಿಳಾ ಕಾರ್ಮಿಕರು ಇದ್ದಾರೆ, ಅವರು ಹಿಂಗೆ ಬೆಳಗ್ಗೆ ಬಂದು 3 ಗಂಟೆ 4 ಗಂಟೆ ಕಾಯೋದು, ಮತ್ತೆ ಅವ್ರು ಕೆಲಸ ಮಾಡಿ ಮನೆಗೆ ಹೋಗೋದು ಅಂತಂದ್ರೆ ಅವ್ರ ಕುಟುಂಬಗಳೇನು, ಮಕ್ಕಳೇನು, ಇನ್ನೊಂದೇನು, ಈ ತರದ ಸಮಸ್ಯೆಗಳು ಜಾಸ್ತಿ ಆಗಿದಾವೆ. ಅದನ್ನ ನೋಡ್ರಿ, ಸರಿಪಡಿಸ್ರಿ ಅಂದ್ರೆ ಸರಿಪಡಿಸ್ತಾ ಇಲ್ಲ. ಇದಕ್ಕೆ ಬಹಳ ಮುಖ್ಯವಾಗಿ ನಾವು ಎಲ್ಲಾ ಮಾರ್ಗಗಳನ್ನ ಕಾರ್ಯಾಚರಣೆ ಮಾಡ್ತಿಲ್ಲ, ಅದರಿಂದ ಹಿಂಗಾಗ್ತಾ ಇದೆ. ಒಂದ್ಸತಿ ಕಾರ್ಯಾಚರಣೆ ಮಾಡಕ್ ಶುರು ಮಾಡಿದ ತಕ್ಷಣ ಎಲ್ಲ ಸರೋಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ನಾವು ಅದಕ್ಕೆ ಕೇಳ್ತಿದೀವಿ, ಆಲ್ಮೋಸ್ಟ್ 4 ಬಂದ್ಬಿಟ್ಟಿದೆ, ನೀವೆಲ್ಲವನ್ನು ಕಾರ್ಯಾಚರಣೆ ಮಾಡಿ ಯಾಕೆ ತಡ ಮಾಡ್ತಿದ್ದೀರಿ ಅನ್ನೋಂಥದ್ದು ನಾವು ಹೇಳ್ತಾ ಇದೀವಿ, ಆದ್ರೆ ಮಾಡ್ತಾ ಇಲ್ಲ ಅವರು. ಇದು ಒಂದ್ ಕಡೆಯಲ್ಲಿ. ಎರಡನೇದು, ಈಗ ವಾರದ ರಜೆ ಅನ್ನುವಂಥದ್ದು ಹಕ್ಕಿನ ರಜೆ, ಅದು ಪ್ರತಿಯೊಬ್ಬರಿಗೂ ವೀಕ್ಲಿ ಆಫ್ ಅನ್ನುವಂಥದ್ದು. ಅದನ್ನ ಯಾರು ಕೇಳಿ ಕೊಡಬೇಕಾದ್ದೇನಿಲ್ಲ, ಅದು ಅವ್ರವ್ರ ಹಕ್ಕೋದು ಸಿಕ್ಬೇಕು ಅವ್ರಿಗೆ. ವಾರದ ರಜೆ ಸಿಕ್ಕೋದಿಲ್ಲ ಇಲ್ಲಿ. ವಾರದ ರಜೆ ತಗೋಬೇಕು ಅಂದ್ರೆ ಬಹಳ ಕಷ್ಟದ ಕೆಲಸ. ಈ ತರದ ಪರಿಸ್ಥಿತಿಗಳು. ಮತ್ತೆ ಕೆಲವರು ಕೆಲಸ ಮಾಡಲೇಬೇಕು ನಾನು ಅನ್ನೋಂಥ ದರ್ದಿಗೆ ಏನಾದ್ರು ಬಿದ್ರೆ ಯಾರು ಕಾರ್ಮಿಕರು, ಅವರು ದುಡ್ಡು ಗಿಡ್ಡು ಕೊಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡಬೇಕು, ದುಡ್ಡು ಕೊಟ್ಟು ಹೋಗ್ಬೇಕು ಅನ್ನೋಂಥ ಪರಿಸ್ಥಿತಿಗಳು ಸುಮಾರು ಕಡೆಗಳಲ್ಲಿ. ಈ ರೀತಿಯಲ್ಲಿ ಒಂದಲ್ಲ ಎರಡಲ್ಲ, ಇದಕ್ಕೆ ರಿಲೇಟೆಡ್ ಆಗಿ ಸುಮಾರು ಇದೊಂದು ಕಡೆ ನಾಳೆದು ಒಂದು ಕ್ಲಾರಿಫಿಕೇಶನ್ ಇದರಲ್ಲಿ ಇಂಥ ಸಮಸ್ಯೆಗಳು. ಮತ್ತೆ ಸಂಬಳ ಡಿಸೆಂಬರ್ ದರದ ಕೊಟ್ಟವ್ರೆ, ಜನವರಿ ದರದ ಕೊಟ್ಟವ್ರೆ. ಈ ತರದ ತಕ್ಷಣದ ಏನು ಕಿರುಕುಳಗಳು ಸಮಸ್ಯೆಗಳು ಉದ್ಭವ ಆಗಿದಾವೆ, ಇದನ್ನ ನಿವಾರಣೆ ತಕ್ಷಣ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ ನಾಳೆ ಪ್ರತಿಭಟನೆ ಮಾಡಿ BMTCಯ MDಗೆ ಮನವಿ ಕೊಡುವಂತ ಕಾರ್ಯಕ್ರಮ ಇದೆ. ನಾಳೆ ಸಾರಿಗೆ ಮುಷ್ಕರ ಅಲ್ಲ, ನಾಳೆ ಸಾರಿಗೆ ಬಂದ್ ಆಗಲ್ಲ, ಅದು ಕಾರ್ಯಕ್ರಮ ಅಲ್ಲ. ಹೀಗಾಗಿ ಜಂಟಿ ವೇದಿಕೆ ಅಂತ ಏನಿಗೆ ಕರೆ ಕೊಟ್ಟಿದೆ ನಾಳೆ ಹೋರಾಟಕ್ಕೆ, ಇದು ಕೇವಲ ಪ್ರತಿಭಟನೆಯನ್ನ ಮಾಡಿ ಮನವಿ ಕೊಡುವಂಥದ್ದು, ಅವ್ರಿಗೆ ಒತ್ತಾಯ ಮಾಡುವಂಥದ್ದು, ನೀವು ಇಮಿಡಿಯೇಟ್ ಆಗಿ ಇದನ್ನು ಸೆಟಲ್ ಮಾಡಬೇಕು ಅಂತ ಹೇಳುವಂಥದ್ದೇನೆ ನಾಳಿನ ಕಾರ್ಯಕ್ರಮ. ಓಕೆ, ಅಂದ್ರೆ ಬಸ್ಸಿಗೆಲ್ಲ ಸಮಸ್ಯೆ ಆಗಲ್ಲ, ಜನಕ್ಕದೊಂದಿತ್ತು, ನಾಳೆ ಏನಾದ್ರು ಮೊನ್ನೆ 4 ದಿವಸ ಆದ ಹಂಗೆ ಏನಾದ್ರು ಬಸ್ಸಿಗೆ ಸಮಸ್ಯೆ ಆಗ್ಬಿಡುತ್ತಾ ಅಂತ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ. ಆದ್ರೆ ಅದು ಕೆಲವು ಕಡೆಗಳಲ್ಲಿ ಆ ರೀತಿ ಬಿಂಬಿತ ಆಗಿದೆ, ಅದು ಸರಿಯಲ್ಲ ಅನ್ನೋದು ಅಷ್ಟು. ಬರೀ ನಗರ ಸಾರಿಗೆನೋ ಅಥವಾ ಇಡೀ ರಾಜ್ಯ ಸಾರಿಗೆನೋ? ಅಲ್ಲ, ನಾಳೆ ಪ್ರತಿಭಟನೆ ಮಾಡೋದು ನಗರ ಸಾರಿಗೆ BMTCಗೆ ಕೇಂದ್ರೀಕೃತವಾಗಿ ಮಾಡ್ತಿದ್ದೀವಿ. KSRTC MDಗೂ ಕೂಡ ಮನವಿಯನ್ನು ಕೊಡ್ತೇವೆ, ಅಲ್ಲಿಂದ ಹೋಗಿ ಮನವಿ ಕೊಡ್ತೀವಿ, ಅಲ್ಲಿ ಪ್ರತಿಭಟನೆ ಏನು ಇರೋದಿಲ್ಲ ಅಷ್ಟೇ. ಪ್ರತಿ ಸಾರಿ ನಾವು ಇದನ್ನು ಸಂಚಾರಿ ಸಮಸ್ಯೆಯನ್ನು ನೌಕರ ದೃಷ್ಟಿಯಿಂದಲೇ ನೋಡ್ತಾ ಇರ್ತೀವಿ. ಈ ಥರ ಸಮಸ್ಯೆ ಬಂದಾಗ ಸರ್ಕಾರ ಕೂಡ ಅಷ್ಟೇ, ಹೇಗಾದ್ರೂ ಮಾಡಿ ನೌಕರನ್ನ ಮ್ಯಾನೇಜ್ ಮಾಡಿ ಅವ್ರನ್ನ ತಣ್ಣಗಾಗಿಸ್ಬಿಟ್ರೆ ಸಾಕು ಅಂತ ಅವ್ರು ನೋಡ್ತಾ ಇರ್ತಾರೆ. ನೌಕರರ ಸಂಘಟನೆಗಳು ಮತ್ತು ಸರ್ಕಾರ ಕೂಡ, ನಾನು ಸುಮಾರು 4 ದಶಕಗಳಿಂದ ಇದನ್ನು ಗಮನಿಸ್ತಾ ಬಂದೀನಿ. ನಾವೆಲ್ಲ ಅವಾಗ ಬಸ್ನಲ್ಲಿ ಓಡಾಡ್ತಾ ಇದ್ದ ದಿನಗಳಿಂದ ಹಿಡಿದು ಪ್ರಯಾಣಿಕರ ದೃಷ್ಟಿಯಿಂದ ಯಾರು ಯೋಚನೆ ಮಾಡೇ ಇಲ್ಲ.
ತಾವು ದಕ್ಷಿಣ ಕನ್ನಡದವರು ಇದ್ರೆ ನೋಡಿದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಸಗಿ ವಾಹನ ಬೇಕಾಗಿಲ್ಲ. ವ್ಯಕ್ತಿಗತವಾಗಿ ಒಂದು ವಾಹನ ಇಟ್ಕೊಳ್ಳೇ ಅಗತ್ಯನೇ ಕಾಣಲ್ಲ ಅಲ್ಲಿ. ಅಲ್ಲಿ ಯಾವುದೇ ಮೂಲೆಯಲ್ಲಿ ಇಡೀ ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲೋ ಒಂದು ಕಡೆ ಒಂದು ಯಾವುದೋ ಪ್ರೈವೇಟ್ ಬಸ್ಗಳಿದೆ. ಪ್ರೈವೇಟ್ ಬಸ್ಗಳು ಹೆಚ್ಚು ಅಲ್ಲಿ ಪರಸ್ಪರ ಸ್ಪರ್ಧಾತ್ಮಕವಾಗಿ ನಡೆಸ್ತಾ ಇದ್ದಾರೆ. 5 ನಿಮಿಷ ಎಲ್ಲೋ ಒಂದು ಬಂದು ಬಸ್ ಪಿಕಪ್ ಮಾಡುತ್ತೆ ಅನ್ನೋ ಒಂದು ವಿಶ್ವಾಸ ಅಲ್ಲಿ ಜನಕ್ಕಿದೆ. ತಮಿಳ್ನಾಡಿನಲ್ಲಿ 4 ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗಳು ಅಲ್ಲಿ ಪಲ್ಲವನ್, ಪಾಂಡ್ಯನ್, ಚೋಳನ್, ಚೇರನ್ ಅಂತ ಅವರು 70ರ ದಶಕದಿಂದ ಕೂಡ ಒಂದು ಸ್ಪರ್ಧಾತ್ಮಕವಾಗಿ ಜನಸ್ನೇಹಿಯಾದ ಒಂದು ಸೇವೆ ಕೊಡ್ತಾ ಬಂದಿದ್ದಾರೆ. ಆ ಸೇವಾ ಗುಣಮಟ್ಟದ ಬಗ್ಗೆ ಯಾವತ್ತೂ ಚರ್ಚೆ ನಡೀಲೇ ಇಲ್ಲ. ಆಮೇಲೆ ಏನಾಯಿತು, ಈ 90ರ ದಶಕ ಜಾಗತೀಕರಣದ ಯುಗ ಶುರು ಆದಮೇಲೆ ನಾವು ಮಧ್ಯಮ ವರ್ಗದವರೆಲ್ಲ ಸರ್ಕಾರಿ ಬಸ್ಗಳು ಬಳಸೋದು ಬಿಟ್ಟೇ ಬಿಟ್ವಿ. ಮೊದಲೆಲ್ಲ ಸರ್ಕಾರದ ಯೋಗ್ಯತೆ ಅಂತಾರೆ ಯಾವ ಸರ್ಕಾರ ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಬಸ್ಗಳನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗುತ್ತೋ ಅದು ಒಳ್ಳೆಯ ಸರ್ಕಾರ ಅಂತ ಅಂದ್ಕೊಳ್ತಾ ಇದ್ವಿ. ಮಧ್ಯಮ ವರ್ಗದವ್ರು ದೂರ ಆಗಿಬಿಟ್ರು. ಎಲ್ರಿಗೂ ನಮಗೆ EMI ಸವಲತ್ತು ಸಿಕ್ತು. ನಾವೆಲ್ಲ ದ್ವಿಚಕ್ರ ವಾಹನಗಳು, ಕಾರ್ಗಳನ್ನು ಕೊಂಡ್ಕೊಳ್ಳೋಕೆ ಶುರು ಮಾಡಿದ್ಮೇಲೆ ಮಧ್ಯಮ ವರ್ಗದವ್ರು, ವಿದ್ಯಾವಂತ ಮಧ್ಯಮ ವರ್ಗದಲ್ಲಿ ಓಡಾಡೋದು ಕಡಿಮೆ ಆಗೋಗ್ಬಿಡ್ತು. ಇವತ್ತು ಏನಾದರೂ ಕೂಡ ಪಾಪ ಕಾರ್ಮಿಕ ವರ್ಗ, ತೀರ ಕಡುಬಡವರು ಮಾತ್ರ ಇವತ್ತು ಸರ್ಕಾರಿ ಬಸ್ಗಳನ್ನು ಅವಲಂಬಿಸಿದ್ದಾರೆ. ಹಾಗಾಗಿ ನಮ್ಗೆ ಇವನ್ ಫುಟ್ಪಾತಲ್ಲಿ ಏನಿದೆ, ಫುಟ್ಪಾತಿನ ಗುಣಮಟ್ಟದ ಬಗ್ಗೆ ನಾವು ಕೇರ್ ಮಾಡಲ್ಲ. ಸಾರ್ವಜನಿಕ ಮೂತ್ರಾಲಯಗಳು ಹೆಂಗಿದೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಆ ಥರ ಸಂಚಾರ ಬಿಟ್ಬಿಟ್ವಿ. ಸಾರ್ವಜನಿಕ ಸೇವಾ ವ್ಯವಸ್ಥೆನ ಬಳಸೋದು ನಿಲ್ಲಿಸ್ಬಿಟ್ವಿ. ಅವಾಗಿಂದ ಸರ್ಕಾರಗಳ ನಿರ್ಲಕ್ಷ್ಯ ಕೂಡ ಜಾಸ್ತಿ ಆಯಿತು. ಇದೊಂದು ಸಮಗ್ರವಾಗಿ ಯಾಕೆ ನೋಡ್ತಾ ಇಲ್ಲ ಆಡಳಿತಗಾರರು ಅಷ್ಟೇ, ನೌಕರ ಸಂಘಗಳು ಅಷ್ಟೇ. ಇವತ್ತು ನೋಡಿ, ಈಗ ಇದು ನಮ್ಮ ಈ ಸ್ಟುಡಿಯೋ ಎದುರಿಗೆ ಗೋಕುಲ ಮೇನ್ ರೋಡು ಸುಮಾರು 2 ಯಶವಂತಪುರ ಮಾರ್ಕೆಟ್ನಿಂದ ನ್ಯೂ BL ರಸ್ತೆವರೆಗೂ ಸುಮಾರು 2 ಕಿಲೋಮೀಟರ್ಷ್ಟು ಅಂತರ. ಯಾವ ಬಸ್ಸು ಇಲ್ಲ ಇಲ್ಲಿ. ನಿಯರೆಸ್ಟ್ ಬಸ್ ಸ್ಟಾಪಿಗೆ 1 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಈ ಥರದ ವ್ಯವಸ್ಥೆ ಇದೆ. ಆಮೇಲೆ ಅನೇಕ ಕಡೆ ಓವರ್ಲೋಡಿಂಗ್, ಒಂದು ಕಡೆ ಕೆಲವು ರೂಟ್ಸಲ್ಲಿ ತುಂಬ ಓವರ್ಲೋಡ್ ಆಗ್ತಾ ಇರ್ತೀವಿ, ಇನ್ನು ಕೆಲವು ರೂಟಲ್ಲಿ ಖಾಲಿ ಓಡಾಡ್ತಾ ಇರ್ತವೆ. ಅದ್ರ ಬಗ್ಗೆ ಒಂದು ವೈಜ್ಞಾನಿಕವಾದ ಒಂದು ನಡೆದೇ ಇಲ್ಲ, ಒಂದು ಅಸೆಸ್ಮೆಂಟ್ ಆಗಿಲ್ವಾ? ಇಷ್ಟೆಲ್ಲ ಸಮಸ್ಯೆಗಳಿದೆ. ಅದು ಕೆಲವರು ನೌಕರ ಸಂಘದ ನಾಯಕರುಗಳೇ ಹೆಚ್ಚು ಅನುಭವಿಗಳಾಗಿದ್ದಾರೆ. ನಿಮ್ಗೆ ಹೆಚ್ಚು ಇವನ್ ಅದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳು ಕೂಡ ನಿಮ್ಗೆ ಗೊತ್ತಿದೆ. ಅವ್ರ ಸೇವಾ ವ್ಯವಸ್ಥೆ, ಅವ್ರ ಟೈಮ್ ಶೆಡ್ಯೂಲ್ ಆಗಲಿ, ಟೈಮ್ ಡಿಸಿಪ್ಲಿನ್ನು, ಮತ್ತೊಂದು ಎಲ್ಲ ವಿಚಾರಗಳು ನಿಮ್ಗೆ ಗೊತ್ತಿದೆ. ಅಲ್ಲಿ ಈ ಮೇಲ್ ಮಟ್ಟದಲ್ಲಿರೋ IAS ಅಧಿಕಾರಿಗಳಿಗಿಂತ ನಿಮ್ಗೆ ಹೆಚ್ಚು ಪರಿಚಿತರಾಗಿದ್ದಾರೆ ಇಲ್ಲಿನ ಸೇವಾ ಸ್ಥಿತಿಗತಿಗಳ ಬಗ್ಗೆ. ಇದ್ರ ಮಧ್ಯೆ ಏನಾಯಿತು, ಈ ಜಾಗತೀಕರಣದ ಯುಗದಲ್ಲಿ ಈ ಗುತ್ತಿಗೆ ನೌಕರರ ನೇಮಕಾತಿ ಶುರುವಾಗಿಬಿಡ್ತು. ಇಲ್ಲಿ ಒಂದು ಕಡೆ ಶಾಶ್ವತ ಪರ್ಮನೆಂಟ್ ಸರ್ಕಾರಿ ನೌಕರಿಯಲ್ಲಿರೋರು, ಇನ್ನು ಗುತ್ತಿಗೆ ನೌಕರರು ಅವ್ರ ನೋಡಿ ಖಂಡಿತವಾಗೂ ಒಂದು ಭಾವನಾತ್ಮಕ ಸಂಘರ್ಷ ಇದ್ದೇ ಇರುತ್ತೆ. ಇವ್ರಿಗೆ ವೇತನ ಭದ್ರತೆ ಇಲ್ಲ, ಸೇವಾ ಭದ್ರತೆ ಇಲ್ಲ, ಪಿಂಚಣಿ ಖಾತ್ರಿ ಇಲ್ಲ, ಏನೂ ಇಲ್ಲ. ಅವರ ಹೆಚ್ಚು ಕಡಿಮೆ ಅವರು ದಿನಗೂಲಿ ನೌಕರ ಥರನೇ ಇದ್ದಾರೆ. ಅವರಿಬ್ಬರದು ಸೇವಾ ಗುಣಮಟ್ಟ ಒಂದೇ ಥರ ಇಲ್ಲಿ ಅಂತ ನಿರೀಕ್ಷೋದು ಕೂಡ ತಪ್ಪು. ಇವ್ರು ನಿರಂತರವಾದ ಅನಿಶ್ಚಿತತೆ, ಅಭದ್ರತೆ, ಅಸ್ಥಿರತೆಯಲ್ಲಿ ಇವ್ರು ಬದುಕ್ತಾ ಇರ್ತಾರೆ. ಅವರೆಲ್ಲ ಆರಾಮಾಗಿರ್ತಾರೆ, ನೆಮ್ಮದಿಯಿಂದ ಇರ್ತಾರೆ. ಉಳಿದವ್ರು ಇನ್ನೇನಾದರೂ ಕೂಡ ನನ್ನ ಕೆಲಸದಂತೂ ತೆಗೆದುಹಾಕಲ್ಲ, ಮ್ಯಾಕ್ಸಿಮಮ್ ಸಸ್ಪೆಂಡ್ ಮಾಡ್ಬೋದು. ಸಸ್ಪೆಂಡ್ ಮಾಡಿದಾಗ 50% ಸ್ಯಾಲ್ರಿ ಬರ್ತಾ ಇರುತ್ತೆ. ಆ ಥರ ಅವ್ರಿಗೊಂದು ವಿಶ್ವಾಸ ಇವ್ರಿಗೆ ಏನೂ ಇರಲ್ಲ. ಸೊ ನಾನಾ ಥರದ ಒಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗೋಗ್ಬಿಟ್ಟಿದೆ. ಆಮೇಲೆ ನಿಮ್ಮ ನೋಡಿ, ಡಿಸೆಂಬರ್ನಲ್ಲಿ ಚಳವಳಿ ನಡೆದಾಗ, ಹೋರಾಟ ನಡೆದಾಗ ಅದರ ನಾಯಕತ್ವವನ್ನು ಇದ್ದಕ್ಕಿದ್ದಂತೆ ಒಬ್ಬ ರೈತ ನಾಯಕರು ವಹಿಸ್ಕೊಂಡ್ಬಿಟ್ರು. ಅವು ಸಾಂಪ್ರದಾಯಿಕವಾಗಿ ನಾವು ಗಮನಿಸ್ತಾ ಇದ್ವಿ. ಸಾರಿಗೆ ನೌಕರ ಸಂಘದ 2-3 ಸಂಘಟನೆಗಳು ಇರ್ಬೋದು. ಅವರೆಲ್ಲ ಬೇರೆ ಬೇರೆ ರಾಜಕೀಯ ಸಿದ್ಧಾಂತಗಳಿಂದ ಪ್ರೇರಿತರಾದವರೆಲ್ಲ ಇದ್ದರು. ಅವರೆಲ್ಲ ಎಲ್ಲೋದ್ರು ಇದಕ್ಕೆ. ಅಲ್ಲಿ ಬಹುಶಃ ಈ ಸಂಘಟನೆಗಳ ನಡುವೆ ಕೂಡ ಒಂದು ಪೈಪೋಟಿ ಶುರು ಆಯ್ತು ಅಂತ ಕಾಣುತ್ತೆ. ಅದು ಸರ್ಕಾರಕ್ಕೆ ಭಾಳ ಅನುಕೂಲ ಆಯಿತು. ಅವ್ರವ್ರ ನಡುವೆ ಒಗ್ಗಟ್ಟಿಲ್ಲ ಅನ್ನೋ ಒಂದು ಭಾವನೆ ಮೂಡಿಸ್ಬಿಟ್ರು. ಈ ಸಮಸ್ಯೆಗಳು ಹೇಗೆ ಬಗೆಹರಿಸ್ಕೊಳ್ತೀರಿ? ನೀವು ಕೂಡ ನಾಯಕತ್ವ ವಹಿಸ್ಕೊಬಿಟ್ಟು ನಿಮ್ಮ ನೌಕರಿ ಕಳ್ಕೊಂಡಿದ್ದೀರಿ. ಇದು ಸರ್ಕಾರಗಳು ಮತ್ತೊಂದು ಈ ಪ್ರತಿಕಾರ ರೂಪದಲ್ಲಿ ವರ್ತಿಸ್ತದೆ ಸರ್ಕಾರ ಯಾವಾಗಲೂ. ಯಾಕಂದರೆ ಸೇವಾನಿರತ ನೌಕರ ಯಾರಾದರೂ ಆ ಸಂಘದ ನಾಯಕ ಆಗಿಬಿಟ್ಟ ಅಂತಂದರೆ ಆತನ ಸಸ್ಪೆಂಡ್ ಮಾಡಿಟ್ಬಿಡೋದು ಅಥವಾ ಒಂದು ಕೆಲಸನ ತೆಗೆದುಹಾಕ್ಬಿಡೋದು, ಒಂಥರ ಮೆಸೇಜ್ ಕೊಡೋಕ್ಕೆ ಅಂತಂದ್ಬಿಟ್ಟು, ಒಂದು ಸಂದೇಶ ಕೊಡೋಕ್ಕೆ ಬೇರೆ ನೌಕರಿಗೆ, ನೀವು ಸ್ಟ್ರೈಕ್ ಮಾಡಿದ್ರೆ ನಿಮ್ಮ ಕಿತ್ತಾಕ್ತೀವಿ ಅಂತಂದ್ಬಿಟ್ಟು. ಹೇಗೆ ಈ ಸಮಸ್ಯೆನ ಎದುರಿಸ್ತಾ ಇದ್ರಿ, ಈ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ? ನೋಡಿ, ಈ ವಿಚಾರವಾಗಿ ಮೊದಲನೇದಾಗಿ ನೀವೇನಾಗಿದೆ ಅಂತ ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ ಗೊತ್ತಾಗಲಿ. ಹೌದು ಹೌದು, ದಯಮಾಡಿ ನಿಮ್ಮ ಸ್ವರ ಮೊದಲು ಹೇಳಬೇಕು. ಯಾಕಂದ್ರೆ ನೀವು ಕೂಡ ಯಾವ ಕಾರಣಕ್ಕೆ ತೆಗೆದ್ರು ಅದಕ್ಕೊಂದು ಕಾರಣ ಇರುತ್ತೆ. ನನ್ನ ಹೆಸರು ಆನಂದ್ ಅಂತೇಳಿ, ನಾನು ಏನು ಸಾರಿಗೆ ನೌಕರ ಏನು ಒಕ್ಕೂಟ ಇದೆ ಅದಕ್ಕೆ ಮುಖಂಡನಾಗಿದ್ದೀನಿ. ಇವತ್ತು ನನ್ನನ್ನು ವಜಾ ಮಾಡಿರುವಂಥ ವಿಚಾರ ಏನಪ್ಪ ಅಂತಂದರೆ, HD ಕೋಟೆನಲ್ಲಿ ಒಬ್ಬ ನಿರ್ವಾಹಕ ಅಧಿಕಾರಿಗಳ ಕಿರುಕುಳದಿಂದ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ. ಆ ಕಾರಣಕ್ಕೆ ಅಲ್ಲಿ ಏನಾಗುತ್ತೆ, ಇವತ್ತು ಆತ್ಮಹತ್ಯೆ ಮಾಡ್ಕೊತಾನೆ, ಇವತ್ತು ತೀರೋಗ್ತದೆ. ಸಂಜೆ ನಮಗೆ ವಿಚಾರ ಗೊತ್ತಾಗುತ್ತೆ. ನಾವು ಬೆಳಗ್ಗೆ ಅಲ್ಲಿಗೆ ಹೋಗಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ ನಮ್ಮ ಒಂದು ಸಂಘಟನೆಯಿಂದ. ಅಲ್ಲಿಗೆ ಬೆಳಗ್ಗೆ ನಾವು 4 ಜನ ನಮ್ಮ ಸಂಘಟನೆ ಪದಾಧಿಕಾರಿಗಳು ಹೋಗ್ತೀವಿ. ಅಲ್ಲಿ ಚರ್ಚೆ ನಡೀತಾ ಇರುತ್ತೆ ಯಾರು ಕುಟುಂಬದ ಸದಸ್ಯರ ಜೊತೆ. ಆ ಚರ್ಚೆ ನಡಿಬೇಕಾದ್ರೆ ಅಲ್ಲಿ ಒಂದು 50,000 ರೂಪಾಯಿ ಪರಿಹಾರ ಅಂತ ಘೋಷಣೆ ಮಾಡ್ತಾರೆ. ಆ ಕುಟುಂಬದವರು 50,000 ರೂಪಾಯಿ ಏನು ಕೊಡ್ತೀರಿ, ನೀವು ಅದನ್ನು ಕೊಡಬೇಡಿ, ಭಿಕ್ಷೆನ ನಾವು ನಮ್ಮ ಬಾಡಿದ ಇದನ್ನು ತಗೊಂಡು ಹೋಗ್ತೀವಿ ಅನ್ನೋ ವಿಚಾರನ ಮಂಡಿಸ್ತಾರೆ. ಕನಿಷ್ಠ ಒಂದು 10 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ಅವ್ರು ಇದನ್ನು ಮಾಡ್ತಾರೆ. ಅದಕ್ಕೆ ನಾವು ಸಪೋರ್ಟ್ ಕೊಡ್ತೀವಿ.
10 ಲಕ್ಷ ರೂಪಾಯಿ ಕೊಡಿ. ಯಾಕೆಂದರೆ ಒಂದು ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಒಬ್ಬ ಮಗನ್ನ ಬೆಳೆಸಲಿಕ್ಕೆ ಎಷ್ಟು ಕಷ್ಟ ಇದೆ. ಒಂದು 10 ಲಕ್ಷ ರೂಪಾಯಿ ದುಡ್ಡು ಕೊಡಿ, ಒಂದು ತಿಂಗಳಿಗೆ ಅವ್ರಿಗೆ ಸೆಟಲ್ಮೆಂಟ್ ಮಾಡಿಕೊಡಿ, ಇದನ್ನೆಲ್ಲ ಪರಿಹಾರ ಮಾಡಿಕೊಡಿ ಅಂತೇಳಿ ನಾವು ಅವ್ರಿಗೆ ಮನವಿ ಮಾಡ್ತೇವೆ. ಆ ಮನವಿನ ದ್ವೇಷ ಇಟ್ಕೊಂಡು ನಮ್ಮ 3 ಜನದ ಮೇಲೆ ಒಂದು ಪ್ರಕರಣ ಫಿಕ್ಸ್ ಮಾಡ್ತಾರೆ. ಆ ಪ್ರಕರಣದಲ್ಲಿ ಇಬ್ಬರಿಗೆ ವಾರ್ಷಿಕ ಮುಂಬಡ್ತಿನ ಕಡಿತ ಮಾಡ್ತಾರೆ. ಮತ್ತೆ ಆ ಕಡಿತನ ಅಪೀಲಲ್ಲಿ ವಾಪಸ್ ಕೊಡ್ತಾರೆ ಅವ್ರಿಗೆ. ಆದ್ರೆ ಆನಂದ ನನಗೆ ಮಾತ್ರ ಆ ರೀತಿ ಮಾಡಲ್ಲ, ಪೆಂಡಿಂಗ್ ಇಟ್ಕೊಂತಾರೆ. ಇಂಥ ಸೇಡಿನ ಕ್ರಮಕ್ಕಾಗಿ ಇವರ ವಿರುದ್ಧ ಧ್ವನಿ ಎತ್ತದ ಅನ್ನೋ ವಿಚಾರಕ್ಕಾಗಿ ನನ್ನ ಡಿಸ್ಮಿಸ್ ಮಾಡ್ತಾರೆ, ಸಂಸ್ಥೆಯಿಂದ ವಜಾಗೊಳಿಸ್ತಾರೆ. ಜೊತೆಗೆ ಇದು ಒಂದು ಪಾರ್ಟ್, ಈ ವಿಚಾರ ಇರಲಿ. ಇವತ್ತು ನಮ್ಮ ಸಾರಿಗೆ ಸಚಿವರು ಹಲವಾರು ಜಾಗದಲ್ಲಿ ನಾವು ಇನ್ನೊಂದು 2-3 ದಿನದಲ್ಲಿ ವೇತನ ಕೊಟ್ಬಿಡ್ತೀವಿ ಅಂತ ಹೇಳಿ ನಮಗೆ ಆರ್ಥಿಕ ಪರಿಸ್ಥಿತಿ ಅಂತ ಹೇಳ್ತಾರೆ. ನಾವು ಕೇಳ್ತೀವಿ ನಮ್ಮ ಸಾರಿಗೆ ಸಚಿವರಿಗೆ, ಸ್ವಾಮಿ ನಮ್ಮ ಸಾರಿಗೆ ನೌಕರು ಸಮಸ್ಯೆ ಬಂದಾಗ ಮಾತ್ರ ನಿಮ್ಗೆ ಆರ್ಥಿಕ ಪರಿಸ್ಥಿತಿ ಆಗುತ್ತಾ? ಇನ್ನು ಉಳಿದಂತ ನಿಗಮ ಮಂಡಳಿಗಳಿಲ್ವಾ? ಇನ್ನಂತ ಸರ್ಕಾರಿ ನೌಕರಿಗೆ ಸಂಬಳ ಕೊಡಲ್ವಾ? ನೀವು ಯಾವ ದುಡ್ಡು ಕೊಡ್ತೀರಿ ಅದಕ್ಕೆ? ನಮ್ಮ ಸಾರಿಗೆ ನೌಕರಿಗೆ ಈ ಜನರು ಸೇವೆ ಮಾಡ್ತಾ ಇರುವಂಥದ್ದು ಪಬ್ಲಿಕ್ ಸರ್ವೆಂಟ್. ನಾವು ಎಸೆನ್ಷಿಯಲ್ ಸರ್ವಿಸ್ ಕೆಲಸ ಮಾಡಬೇಕು ಅಂತ ಹೇಳ್ತೀರಿ. ತಿಂಗಳಾನ್ಗಟ್ಲೆ ಕೆಲಸ ಮಾಡೋದನ್ನ ತಿಂಗಳು ಸಂಬಳ ಕೊಡಿ ಅಂತ ನಾವು ಕೇಳಿದ್ರೆ ನೀವು ನಾವು 6ನೇ ವೇತನ ಕೇಳಿದ್ದು, ಅರ್ಧ ವೇತನ ಕೇಳಿರ್ಲಿಲ್ಲ. ನಾವೇನ್ ಕೇಳಿದ್ದೋ 6ನೇ ವೇತನ ಕೇಳಿದ್ವಿ, ಇವರು ಅರ್ಧ ವೇತನ ಕೊಟ್ಟಿದ್ದಾರೆ. ಇವಾಗ ಸ್ಪಷ್ಟೀಕರಣ ಕೊಡ್ತಾರೆ, ನಾವು ಪ್ರತಿಭಟನೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಪ್ರತಿಭಟನೆ ಮುಷ್ಕರಗಳು ಮಾಡಿದಾಗ ಇವ್ರು ಹೇಳ್ತಾರೆ ನಾವು ಅದು ಕೊಡ್ತೀವಿ, ವೇತನ ಕೊಡ್ತೀವಿ ಅಂತೇಳಿ. ನೀವು ಮೊದಲೇ ನಾವು ಮನವಿ ಕೊಟ್ಟಿದ್ದೀವಿ, ಪ್ರತಿ ತಿಂಗಳು ಕರೆಕ್ಟಾಗಿ 7ನೇ ತಾರೀಕು ಒಳಗಡೆ ನಮಗೆ ವೇತನ ಕೊಡಿ ಅಂತೇಳಿ. ನೀವು ಒಬ್ಬೊಬ್ರಿಗೆ ಒಂದೊಂದು ಡೇಟ್ ಕೊಡ್ತೀರಾ, ಅರ್ಧ ವೇತನ ಕೊಟ್ಟಿದ್ದೀರಾ. ಈಗ ಪೂರ್ತಿ ವೇತನ ತಗೊಂಡೆ ಬೆಂಗಳೂರು ಆದಂತ ದೊಡ್ಡ ನಗರದಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ ಇದೆ. ಅದರೊಳಗಡೆ ಬ್ಯಾಂಕ್ ಲೋನು, PF ಲೋನು, ಮತ್ತೊಂದು ಲೋನು ಅಂತೇಳಿ ಕಮಿಟ್ಮೆಂಟ್ ಆಗಿರ್ತಾರೆ. ಇವತ್ತು ಅರ್ಧ ವೇತನ ಕೊಟ್ಟಿದ್ದಾರಲ್ಲ, ಆ ವೇತನದಲ್ಲಿ ಮುರ್ಕೊಂಡು ಈ ಬ್ಯಾಂಕ್ಗಳು ಉಳಿದು ಮೈನಸ್ ಅವ್ರಿಗೆ ಇನ್ನೂ ಮತ್ತೆ ಕೊಡ್ಬೇಕಂತೆ ನಾವು ದುಡ್ಡ. ಮತ್ತೆ ಬ್ಯಾಂಕ್ ನೋಟಿಸ್ ಕಳಿಸಿದ್ದಾರೆ. ನಮ್ಮ ಸಂಘಟನೆಯಲ್ಲೂ ಒಗ್ಗಟ್ಟಿಲ್ವಾ? ಬೇರೆ ಬೇರೆ ಸಂಘಟನೆಗಳಿವೆ, ಚಾಲಕರ ಸಂಘಟನೆಗಳು, ನೌಕರ ಸಂಘಟನೆ, ಒಗ್ಗಟ್ಟಿಲ್ವಾ? ಖಂಡಿತ ಅದನ್ನ ಸರ್ಕಾರ ಬಳಸ್ಕೊಳ್ತಾ ಇಲ್ಲ. ಆ ರೀತಿಲಿ ಯಾವುದೇ ರೀತಿ ಗೊಂದಲ ಇಲ್ಲ. ನೋಡಿ, ಈಗ ನಾಳೆ ಜಂಟಿ ಸಂಘಟನೆ ಅಂತೇಳಿ ಒಂದು ಮನವಿ ಕೊಡೋ ಕಾರ್ಯಕ್ರಮ ಇದೆ. ನಾವು ಇವತ್ತು 10 ಬೇಡಿಕೆ ಇಟ್ಟಿದ್ವಿ. ಸಾರಿಗೆ ನೌಕರು ಸರ್ಕಾರಿ ನೌಕರು ಆಗ್ಬೇಕು ಅನ್ನೋ ವಿಚಾರದಲ್ಲಿ. ಮಾನ್ಯ ಮುಖ್ಯಮಂತ್ರಿ, ಸಾರಿಗೆ ಸಚಿವರು, ಮಾನ್ಯ ಗೃಹ ಸಚಿವರು, ಕಂದಾಯ ಸಚಿವರು 3 ಜನ ಸೇರಿ ಸಾರಿಗೆ ನೌಕರು ವಿಚಾರವನ್ನು ಬಿಟ್ಟು ಇನ್ನು ಉಳಿದಂತ ವಿಚಾರಕ್ಕೆ ನೀವು ಬನ್ನಿ, ನಾವು ಬೇಡಿಕೆ ಪರಿಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ಮಾತುಕತೆ ಮಾಡಿ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಮೂಲಕ ನಾವು ಕಾಯ್ತಾ ಇದ್ದೀವಿ. ಏನು 3 ತಿಂಗಳು ನಾವು ಏನು ಗಡುವು ಕೊಟ್ಟಿದ್ದೀವಿ ಸರ್ಕಾರಕ್ಕೆ, ಆ ಸರ್ಕಾರ ಗಡುವು ಕೊಟ್ಟಿರೋ ವಿಚಾರವಾಗಿ ನಾವು ಅವರ ಎಕ್ಸ್ಪೆಕ್ಟೆಡ್ ಕಾಯ್ತಾ ಇದೀವಿ. ನಾವು ಅದ್ರೊಳಗಡೆ ಮಾಡ್ತಾರೆ ಅಂತ. ಈಗ ಸಾರಿಗೆ ಸಚಿವರು ಹೇಳ್ತಾ ಇದ್ದಾರೆ 4-5 ಬೇಡಿಕೆ ಈಡೇರಿದಾವೆ ಅಂತ ಹೇಳಿ. ಬರೀ ಬಾಯಲ್ಲಿ ಹೇಳಿದ್ರೆ ಎಷ್ಟು ಸರಿ? ನಾವ್ ಹೇಳ್ತಾ ಇರುವಂತದ್ದು ಅಧಿಕೃತವಾಗಿ ಒಂದು ಆದೇಶ ಕೊಡಿ. ನೀವು ಆಗಿರುವಂತದ್ದು ಇಂಥದ್ದೇ ಆಗಿದೆ ಅಂತೇಳಿ ಅಧಿಕೃತವಾಗಿ ಆದೇಶ ಕೊಡಿ. ಮೊನ್ನೆ ಒಂದು ಆದೇಶ ಬಂದಿದೆ, ನಾವು ನೋಡಿರುವಂಗೆ ಒಂದು ಬತ್ತಿಯ ವಿಚಾರದಲ್ಲಿ, ಪಾಠ ವಿಚಾರದಲ್ಲಿ. ಅದರಲ್ಲಿ ಏನಾಗಿದೆ, ರೆವಿನ್ಯೂ ಮೇಲ್ ಕೊಡ್ಬೇಕಾ ಇಲ್ಲ ಮಿನಿಮಮ್ ಬಾಟಾ ಕೊಡ್ಬೇಕಾ? ಅದ್ರಲ್ಲಿ 2ರಲ್ಲಿ 1 ಕೊಡಿ. ಉಳಿದಂತೆ ಯಾವುದೇ ಸೌಲಭ್ಯ, ಯಾವುದೇ ಇನ್ಸೆಂಟಿವ್ ವಿಚಾರ ಮಾತಾಡಿಲ್ಲ. ಈ ಬತ್ತಿಯ ಬಾಟಾಗಳ ವಿಚಾರದಲ್ಲಿ ಇದೊಂದನ್ನ ಅಡ್ಗೋಡೆ ಮೇಲೆ ದೀಪ ಇಟ್ಟಿರೋ ತರ ಒಂದು ಸುತ್ತೋಲೆ ಮಾಡಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ. ನಾವೇನ್ ಹೇಳ್ತೀವಿ, ಈಗ 5 ಬೇಡಿಕೆ ಈಡೇರಿದೆ, 9 ಬೇಡಿಕೆಯಲ್ಲಿ ಅಂತ. ಅವ್ರಿಗೆ ಧನ್ಯವಾದ. ನಾವು ಆದ್ರೆ ಅದು ಅಧಿಕೃತವಾಗಿ ಆದೇಶ ಹೊಡಿಸಿ ಸ್ವಾಮಿ, ಯಾವ್ದಾವ್ದಾಗಿದೆ ಇಂತಿಂತದ್ದಾಗಿದೆ ಅಂತೇಳಿ. ಉಳಿದಂತದ್ದು ಮುಖ್ಯವಾಗಿ ನಾವು ಹೇಳ್ತಾ ಇರುವಂತದ್ದು ಸರ್ಕಾರಿ ನೌಕರಿಗೂ ಸಾರಿಗೆ ನೌಕರಿಗೂ ಹಲವಾರು ವೇತನ ಡಿಫರೆನ್ಸ್ ಇದೆ, ಸೌಲಭ್ಯಗಳಲ್ಲಿ ಬಹಳ ಡಿಫರೆನ್ಸ್ ಇದೆ. ಮೊದಲು ನಮಗೆ 6ನೇ ವೇತನಕ್ಕಾಗಿ ನಮ್ಮ ನೌಕರರು 3 ತಿಂಗಳು ನಾವೇನು ಡೆಡ್ ಲೈನ್ ಕೊಟ್ಟಿದೀವಿ, ಅದಕ್ಕಾಗಿ ಕಾಯ್ತಾ ಇದ್ದಾರೆ, ಅದನ್ನ ಎದುರು ನೋಡ್ತಾ ಇದ್ದಾರೆ. ಇವತ್ತು ನೋಡಿ, ಮುಷ್ಕರದಲ್ಲಿ ಈ 9 ಬೇಡಿಕೆ ಏನಿದ್ವು, 6ನೇ ವೇತನ ಮುಖ್ಯವಾಗಿರುವಂತದ್ದು ನಮ್ಗೆ. ಆ 6ನೇ ವೇತನಕ್ಕೆ ಎಲ್ಲ ಜನ ಕಾಯ್ತಾ ಇದ್ದಾರೆ. ನೀವೇನ್ ಡಿಸೈಡ್ ತಗೋತೀರಾ, ನೀವೇನ್ ತೀರ್ಮಾನ ತಗೊಳ್ತೀರಾ, ಅದಕ್ಕೆ ನಾವು ಭದ್ರಾಗಿದ್ದೀವಿ ಅಂತ ನಮ್ಮ ನೌಕರರು ವಿಚಾರ ಮಂಡಿಸ್ತಾ ಇದ್ದಾರೆ. ನಾವೇನ್ ಹೇಳ್ತಾ ಇದ್ದೀವಿ, ನಮ್ಮ ಸರ್ಕಾರಕ್ಕೆ ನೀವು ಬೇಡಿಕೆ ಈಡೇರಿಸ್ತಾ ಇದ್ದೀರಾ, ಮಾತುಕತೆ ಮಾಡ್ತಾ ಇದ್ದೀರಾ, ಅದನ್ನ ಕೂಡಲೇ ಈ 3 ತಿಂಗಳು ಒಳಗಡೆ, ನಾವು 1 ತಿಂಗಳು ಕೊಟ್ಟಿಲ್ಲ, 15 ದಿನ ಕೊಟ್ಟಿಲ್ಲ, 3 ತಿಂಗಳು ಕೊಟ್ಟಿದ್ದೀವಿ. ಅದರಿಂದ ನೀವು ಅದನ್ನ ಬಗೆಹರಿಸುವಂತ ಪ್ರಯತ್ನ ಮಾಡಿ. ಯಾಕೆಂದ್ರೆ ಈ ಮುಷ್ಕರ ಆದ್ಮೇಲೆ ನೀವ್ ಹೇಳ್ತಾ ಇದ್ರಿ, ಮುಷ್ಕರ ಆದ್ಮೇಲೆ ಹಲವಾರು ರೀತಿ ಟಾರ್ಚರ್ ಆಗ್ತಾ ಇದೆ, ಕಿರುಕುಳಗಳಾಗ್ತಾ ಇದೆ. ಇದೇ ಡಿಪೋ 8ರಲ್ಲಿ ಇಲ್ಲೇ ಯಶವಂತಪುರ ಡಿಪೋ, ಒಬ್ಬರು ನಿನ್ನೆ ಮಹಿಳಾ ಕಂಡಕ್ಟರ್ ನನಗೆ ಫೋನ್ ಮಾಡ್ತಾರೆ, ಸರ್ ನಾನು ಡಿಪೋಗೆ ಹೋದೆ, ಡ್ಯೂಟಿ ಸಿಕ್ಲಿಲ್ಲ, ಇನ್ನೊಂದ್ ದಿನ ಹೋದೆ, ಡ್ಯೂಟಿ ಸಿಕ್ಲಿಲ್ಲ, ನನ್ನ ಖಾತೆಯಲ್ಲಿ ರಜಾ ತಗೊಳ್ಳಿ ಅಂತೇಳಿ ರಜಾ ಮಂಜೂರು ಮಾಡಿದ್ರು. ನನ್ನ ಖಾತೆ ರಜನ ನಾಳೆ ಭಾನುವಾರ ಆಫ್ ಬಂತು, ತಿರ್ಗಾ ಸೋಮವಾರ ಹೋದೆ, ಡ್ಯೂಟಿ ಇಲ್ಲಮ್ಮ
ಇಲ್ಲಿ ಶೆಡ್ಯೂಲ್ ಆಪರೇಟೆಡ್ ಆಗಿಲ್ಲ, ನೀವು ನಿಮ್ಮ ಖಾತೆಯಲ್ಲಿ ರಜೆ ತಗೊಳ್ಳಿ ಅಂತಾರೆ. ಅಂದ್ರೆ ವೀಕ್ಲಿ ಆಫ್ ಸೇರಿಸಿ ರಜೆ ತಗೋಬೇಕಂತೆ. ಇದು ಎಷ್ಟು ಸರ ಕಿರ್ಕುಳ. ಮತ್ತೆ ಮೊನ್ನೆ ETM ತಂದಿಲ್ಲ ಅಂತೇಳಿ ಮೆಮೊ ಬರೀತಾರೆ ಸಾರಥಿ ಅವರು. ಇದು ಕಾಯಂ ನೌಕರರು ಇದೇ ತರದ ಕಿರುಕುಳ ಆಗ್ತಿದ್ಯಾ? ಎಲ್ಲರೂ ನಾನು ಕಾಯಂ ನೌಕರನೇ. 18 ವರ್ಷ ನಂದು ಸರ್ವಿಸ್ ಆಗಿದೆ. 18 ವರ್ಷ ಸರ್ವಿಸ್ ನಲ್ಲಿ ನನ್ನ ಪ್ರಕರಣಗಳು ಯಾವುದೇ ರೀತಿ ಕಾರ್ಮಿಕರಿಗಾಗಿ ನಾನು ಹೋರಾಟ ಮಾಡ್ಕೊಂಡು ಬಂದಿರುವಂತನು. ಈ ಕಾರ್ಮಿಕರ ಹೋರಾಟದ ಏನ್ ಧ್ವನಿ ಎತ್ತುತ್ತಾರೆ ಅಂತವನ್ನ ಸೇಡಿನ ಕ್ರಮಕ್ಕಾಗಿ ಈ ಬಾಯಿ ಮುಚ್ಚಿಸುವಂತ ಕೆಲಸನ ನಮ್ಮ ಅಧಿಕಾರಿಗಳು ನಮ್ಮ ಸರ್ಕಾರಕ್ಕೆ ವರದಿ ಒಪ್ಪಿಸಿ ಈ ಕೆಲಸ ಮಾಡ್ತಾರೆ. ಈಗ ಮೊನ್ನೆ ಸರ್ ಒಂದು ಕರೆಕ್ಟ್ ಅಲ್ಲ, ಮುಷ್ಕರದಲ್ಲಿ ಭಾಗಿಯಾದಂತ ನೌಕರು 34 ಜನ ಪೊಲೀಸ್ ಕೇಸ್ ಆಗಿತ್ತು, ಮತ್ತೆ ಅಮಾನತ್ ಆಗಿದ್ದಾರೆ 34 ಜನ. ಆ ವಿಚಾರನ ನಾವು ಮೌಖಿಕವಾಗಿ ನಮ್ಮ ಸಾರಿಗೆ ಸಚಿವರು, ಗೃಹ ಸಚಿವರು ಮತ್ತೆ ಕಂದಾಯ ಸಚಿವರಿಗೆ ಒಪ್ಪಿಸಿದ್ವಿ. ಅವ್ರ ಮಾತುಕತೆಯಲ್ಲಿ ಆಯ್ತು ನಾವು ಬಗೆಹರಿಸ್ಕೊಡ್ತೀವಿ, ಅದನ್ನ ನಾವು ಒಂದು ವಾರದಲ್ಲಿ 15 ದಿನದಲ್ಲಿ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು 2 ತಿಂಗಳಾಗಿದೆ. ಅದೇ ಡಿಪೋಗೆ ಹಾಕ್ಬೇಕು ಅಮಾನತ್ ಆಗಿರೋರ್ನ ಅಂತ ನಾವು ಕೇಳ್ಕೊಂಡಾಗ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಈಗ 2 ತಿಂಗಳಾಗಿದೆ. ಮತ್ತೆ ನಾವು ಇನ್ ಯಾರು ನಮ್ಮ ಸಮಸ್ಯೆ ಕೇಳ್ಕೋಬೇಕು? ಅವ್ರ ಕತೆ ಏನು 34 ಜನರದ್ದು? ಅದೇ 34 ಜನದ್ದು ಇನ್ನೂ ಇತ್ಯರ್ಥ ಆಗಿಲ್ಲ. ನಾವೇನ್ ಹೇಳ್ತಾ ಇದೀವಿ, ಒಂದ್ ವಾರದಲ್ಲಿ ಮಾಡ್ತೀವಿ ಅಂದ್ರು, 15 ದಿನದಲ್ಲಿ ಮಾಡ್ತೀವಿ ಅಂದ್ರು, ಇನ್ನೂ ಕೂಡ ಮಾಡಿಲ್ಲ. ಸುಮ್ನೆ ಮಾಧ್ಯಮದಲ್ಲಿ ಸುಮ್ನೆ ಆರಿಕೆ ಉತ್ತರ ಕೊಡುವಂತದ್ದು ಬಿಟ್ಟು ಸಾರಿಗೆ ನೌಕರಿಗೆ ಏನ್ ಕಷ್ಟ ಇದೆ ಮೊದಲೇ ನೀವ್ ಹೇಳ್ತಾ ಇದ್ರಿ, ಸಾಹೇಬ್ರು ಹೇಳ್ತಾ ಇದ್ರು, ನಿಮ್ಗೆ ಯಾಕೆ ಇದನ್ನ ಬಗೆಹರಿಸಲಿಕ್ಕೆ ಆಗಲ್ವಾ ಅಂತೇಳಿ. ಮೊದಲು ನಾವು ಏನ್ ಮನವಿ ಕೊಡ್ತೀವಿ ಆ ಮನವಿಗೆ ಅದನ್ನ ಪರಿಶೀಲಿಸಿ ನಮ್ ಜೊತೆ ಗ್ರೀವೆನ್ಸ್ ಮಾತಾಡಿದ್ರೆ, ಮಾತುಕತೆ ಮಾಡಿದ್ರೆ ಯಾವ್ದು ಬಗೆಹರಿತದೆ. ನಾವು ಬೇಡಿಕೆ ಕೊಡ್ತೀವಿ ಅಷ್ಟೇ, ಅದು ಅವತ್ತಿಗೆ ಅಷ್ಟೇ. ಅದು ಇನ್ನು ಬೆಳೆದದ್ದು ಏನು ನಮ್ಮ ಜೊತೆ ಮಾತುಕತೆನೇ ಇಲ್ಲ. ಮತ್ತೆ ಸಮಸ್ಯೆ ಎಲ್ಲಿ ಬಗೆಹರಿತದೆ? ಪ್ರತಿಭಟನೆ ಕೈ ಬಿಟ್ರೆ ಸಾಕು, ಅವ್ರಿಗೆ ಕೈ ಬಿಟ್ರೆ ಸಾಕು. ಮುಷ್ಕರನ ಮತ್ತೊಂದು ಪ್ರತಿಭಟನೆ ಆದ್ಮೇಲೆ ನಾವ್ಯಾರೋ ಅವ್ರು ಯಾರೋ, ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಮತ್ತೆ ಅವ್ರ ಅಧಿಕಾರಿಗಳ ಹತ್ರ ಹೋದ್ರೆ ಅವ್ರು ನಮ್ಮನ್ನ ಕೂರಿಸ್ತಾರೆ, ಹೊರಗಡೆ ಗಂಟೆಗಟ್ಟಲೆ ಕೂರಿಸ್ತಾರೆ. ಬೆಳಗ್ಗೆ ಕೆಲಸದ ಸ್ಥಳಕ್ಕೆ ವರದಿ ಮಾಡ್ಕೊಂಡ ಮೇಲೂ ಕೂಡ ನಿಮಗೆ ವರ್ಕ್ ಲೋಡ್ ಕೊಡದೇ ಇರೋದಿದೆ ಅಲ್ಲ, ನಿಮ್ ಟ್ರಿಪ್ ಕೊಡದೇ ಇರೋದು, ಇದಕ್ಕೇನ್ ಕಾರಣ? ಅನಗತ್ಯವಾಗಿ ಹೆಚ್ಚುವರಿ ನೌಕರನ್ನ ನೇಮಕ ಮಾಡ್ಕೊಂಡ್ಬಿಟ್ರ? ಇಲ್ಲ ನೋಡಿ, ಈಗ ಅಗತ್ಯಕ್ಕಿಂತ ಹೆಚ್ಚು ಜನ ಇದ್ದಾರೆ ಆ ವಿಚಾರದಲ್ಲಿ ಕರೋನಾದಲ್ಲಿ ಒಂದು ನಾವು ಮೊದಲಿಂದ ಒಂದು ಕೇಳ್ತೀವಿ, ಇಲ್ಲಿ ಸ್ಟಾಫ್ ಶೆಡ್ಯೂಲ್ ರೇಷಿಯೋ ಅಂತ ಒಂದಿದೆ. ಒಂದು ಶೆಡ್ಯೂಲ್ ಆಪರೇಟ್ ಆಗಬೇಕು ಅಂದ್ರೆ ಸರಾಸರಿ 8 ರಿಂದ 9 ಜನ ಸ್ಟಾಫ್ ಇರಬೇಕು. ಅದು ಕಂಡಕ್ಟರು, ಡ್ರೈವರು, ಮೆಕ್ಯಾನಿಕ್ಗಳು ಮತ್ತು ಆಫೀಸ್ ಸ್ಟಾಫು ಎಲ್ಲಾ ತರದವರು ಸೇರಿ ಆವರೇಜು 8 ರಿಂದ 9 ಜನ ನೌಕರರು ಇರಬೇಕು ಒಂದು ಶೆಡ್ಯೂಲ್ ಆಪರೇಷನ್ ಮಾಡಬೇಕು ಅಂದ್ರೆ. ಇಲ್ಲಿ ಈಗಿರುವಂತದ್ದು ಅಸಲಿಗೆ 4.5 ರಿಂದ 5 ಮಾತ್ರನೇ ಸ್ಟಾಫ್ ಶೆಡ್ಯೂಲ್ ರೇಷಿಯೋ ಇರೋದು. ಅಸಲಿಗೆ ಇನ್ನು 4 ಜನ ಕಡಿಮೆ ಇದ್ದಾರೆ. ಹಂಗೆ ನೋಡಿದ್ರೆ ಕೊರತೆ ಇದೆ. ಇಲ್ಲಿ ಸಮಸ್ಯೆ ಈಗ ಇವ್ರು ಹೇಳ್ತಿರೋದು ಏನಂತಂದ್ರೆ, ಇವರು ಆಪರೇಟ್ ಮಾಡ್ತಾ ಇಲ್ಲ ಅನ್ನೋದು ಒಂದು ಬಹಳ ಮುಖ್ಯವಾಗಿ ಬರ್ತಿರುವಂಥ ಸಮಸ್ಯೆ. ಫುಲ್ ಶೆಡ್ಯೂಲ್ಗಳನ್ನ ಇರೋದನ್ನು ಆಪ್ರೇಟ್ ಮಾಡ್ತಾ ಇಲ್ಲ, ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಇದು ಒಂದು ಸರ್. ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಏನಿದೆ, ನೀವು ಒಂದು ಮೂಲಭೂತವಂತ ಪ್ರಶ್ನೆ ಎತ್ತಿದ್ರಿ. ಇದೊಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟು ಈಗ ನಮ್ಮ ರಾಜ್ಯದಲ್ಲೇ ತಗೊಂಡ್ರೆ ಹಂಗೆ ನೋಡಿದ್ರೆ ಇಡೀ ಇಂಡಿಯಾದಲ್ಲಿ ಭಾಳ ದೊಡ್ಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಮ್ಮದು ಕರ್ನಾಟಕದ್ದು. ಇಷ್ಟು ಬೃಹತ್ ಪ್ರಮಾಣದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಂಧ್ರ ಪ್ರದೇಶಲ್ಲಿ ಇತ್ತು, ಅದು ಭಾಗ ಆದಮೇಲೆ ಈಗ ಅದು ಸಣ್ಣದಾಗಿದ್ದಾವೆ. ಇಲ್ಲಿ ಒಟ್ಟು ಏನು ಬಸ್ಸುಗಳು ಓಡ್ತಾವಲ್ಲ, ಸುಮಾರು ಒಂದು 26,000-27,000 ಬಸ್ಸುಗಳು ಏನು ಓಡ್ತವೆ. ಈ ಇಷ್ಟು ಬಸ್ಸುಗಳಲ್ಲಿ 40% ಬಸ್ಸುಗಳು ಲಾಸ್ ಮೇಕಿಂಗ್ ರೂಟ್ಸಲ್ಲಿ ಇದ್ದಾವೆ. ಲಾಸ್ ಮೇಕಿಂಗ್ ರೂಟ್ಸ್ ಯಾಕೆ ಅಂತಂದ್ರೆ, ಹಳ್ಳಿಗಳಿಗೆ ಬಸ್ಸುಗಳು ಹೋಗ್ಬೇಕಂದ್ರೆ ಫುಲ್ಲು ಲೋಡ್ ಇರಲ್ಲ, ಅದಕ್ಕೆ 4 ಜನ 5 ಜನ ಪ್ಯಾಸೆಂಜರ್ಸ್ ಇರ್ತಾರೆ. ಯಾಕೆ ಅದು ಓಡ್ತದೆ ಅಂತಂದ್ರೆ, ಸರ್ಕಾರ ಜನರಿಗೆ ಸೌಕರ್ಯ ಕೊಡಬೇಕು ಅಂತೇಳಿ ಅದನ್ನು ಓಡಿಸ್ತಿರ್ತದೆ ಬಸ್ಸು. ಅಲ್ಲಿ ಲಾಸ್ ಆಗುತ್ತೆ. ಲಾಸ್ ಆಗೋದಕ್ಕೆ ಕಾರ್ಮಿಕರ ಕಾರಣ ಅಲ್ಲ, ಹೀಗಾಗಿ ಸರ್ಕಾರದ ರಾಜಕೀಯ ತೀರ್ಮಾನ. ಹಿಂಗಾಗಿ ಅಂಥ ರೂಟ್ಗಳಲ್ಲಿ ಅವರು ಹಣಕಾಸು ಕೊಡಬೇಕಾಗುತ್ತೆ. ಲಾಭ ತರ್ತಿರುವಂಥ ರೂಟ್ಗಳು ಇಡೀ 4 ನಿಗಮಗಳಲ್ಲಿ ಕೇವಲ 20% ಮಾತ್ರ ರೂಟ್ಗಳು ಲಾಭ ತರುವಂಥದ್ದು. ಹೀಗಾಗಿ ಇದು ಲಾಭ ತರೋಕ್ಕೆ ಸಾಧ್ಯವೇ ಇಲ್ಲ 4 ನಿಗಮಗಳು. ಸರ್ಕಾರ ಏನು ಹೇಳುತ್ತೆ ಪದೇ ಪದೇ, ನೀವೇ ಆದಾಯ ಹುಟ್ಟಿಸ್ಕೊಂಡು ನೀವೇ ಖರ್ಚು ಮಾಡ್ರಿ ಅನ್ನುವಂಥ ಫಾರ್ಮುಲಾಗೆ ಬಂದುಬಿಟ್ಟಿದೆ. ಇದು 91ರ ನಂತರದಲ್ಲಿ ಶುರುವಾಗಿರ್ತಕ್ಕಂಥ ಫಾರ್ಮುಲಾ ಇದು. ಅದಕ್ಕೆ ನಾವೇನು ಹೇಳ್ತಿದ್ದೀವಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ನೋಡಬಾರ್ದು ನೀವು, ಯಾಕಂದ್ರೆ ನಿಮ್ಮ ರಾಜಕೀಯ ತೀರ್ಮಾನಗಳಿದಾವೆ, ಅದರಿಂದಾಗಿ ನೀವು ಹಣ ಕೊಡಬೇಕು. ಅದಕ್ಕೆ ಮತ್ತೊಂದು ಆರೋಪ ಕೇಳಿ ಬರ್ತಾ ಇರೋದು ಸರ್, ಬೇಕಂದ್ರೆ ಪರ್ಯಾಯವಾಗಿ ಖಾಸಗಿ ಬಸ್ಗಳ ಸಂಚಾರಕ್ಕೆ ಇವರೇ ಉತ್ತೇಜನ ಕೊಡ್ತಾ ಬಂದ್ಬಿಟ್ರು, ಹಾಗಾಗಿ ಲಾಭದಾಯಕ ರೂಟ್ಗಳನ್ನ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಅದರಿಂದ KSRTC ನಷ್ಟ ಆಗ್ತದೆ. ಅದು ಒಂದಿದೆ ಸರ್, ಅದು ಒಂದಿದೆ. ಅದ್ರ ಜೊತೆಗೆ ಈಗ ನೋಡ್ರಿ, ಇಲ್ಲಿ 2 ಥರದ ಪರ್ಮಿಟ್ ಸಿಸ್ಟಮ್ ಇದೆ. ಸಾಮಾನ್ಯ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಏನಿದೆ, ನಮ್ಮಲ್ಲಿ ಸ್ಟೇಜ್ ಕ್ಯಾರಿಯರ್ ಸಿಸ್ಟಮ್ ಪರ್ಮಿಟ್ಸ್ ಇರುವಂಥದ್ದು. ಖಾಸಗಿ ಬಸ್ಸುಗಳಿಗೆ ಆ್ಯಕ್ಚುಲಿ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಇರುವಂಥದ್ದು. ಅದು ಪಾಯಿಂಟ್ ಟು ಪಾಯಿಂಟ್ ಆಪರೇಟ್ ಮಾಡಬೇಕು. ಇಲ್ಲೇನಾಗಿದೆ, ನಿಮಗೆ ಓಪನ್ ವೈಲೇಷನ್ RTO ಇವ್ರದೇ ಇದೆ. ನಾವು ಪದೇ ಪದೇ ಹೇಳ್ತಿದ್ದೀವಿ, ನಿಮ್ಮ RTOನ ಬಳಸಿ ಖಾಸಗಿ ವಾಹನಗಳ ಈ ಅಕ್ರಮ ಓಡಾಟವನ್ನು ತಡೀರಿ, ರೆವಿನ್ಯೂ ನಮಗೆ ಬರೋದು ಲಾಸ್ ಆಗ್ತಿದೆ ಅಂತ ಇಲ್ಲಿ ಎಷ್ಟೋ ಸತಿ ಹೇಳ್ತಿರ್ತೀವಿ. ಕೆಲವು ಸತಿ ತೋರಿಕೆಗೆ 1-2 ಬಸ್ ಹಿಡಿತಾರೆ, ಹಿಂಗೆ
ಮತ್ತೆ ಅದು ಯಥಾವತ್ತಾಗಿ ನಡೀತದೆ. ನೀವು ಬೆಂಗಳೂರಲ್ಲೇ ನೋಡ್ರಿ, ಎಷ್ಟು ಖಾಸಗಿ ಬಸ್ಸುಗಳು BMTC ಬಸ್ಗೋ KSRTC ಬಸ್ಗೋ ಒಂದು ಸ್ಟಾಪ್ ಒಂದು ನಿಮಿಷ ಮುಂದೆ ಅವರು ಆಪರೇಟ್ ಮಾಡ್ತಾರೆ, ಪ್ಯಾಸೆಂಜರ್ಸ್ನ ಅವರು ಹತ್ತಿಸ್ಕೊಡ್ತಾರೆ, ಈ ರೀತಿ ಲಾಸ್ ಆಗುತ್ತೆ. ಇದನ್ನು ತಡೆಯಲ್ಲ, ಆದರೆ ಲಾಸ್ ಅಂತ ಹೇಳ್ತಾರೆ. ನಾವು ಹೇಳ್ತಿರುವಂಥದ್ದು, ನೀವು ಲಾಸ್ ಅಂತೇಳಿ ಈ ವಿಚಾರದಲ್ಲಿ ಮಾತಾಡಬೇಡಿ. ಸರ್ಕಾರದ ಹೊಣೆಗಾರಿಕೆ ಇದೆ, ನಿಮ್ಮ ಹೊಣೆಗಾರಿಕೆಯನ್ನು ನಿಭಾಯಿಸೋದನ್ನು ಬಿಟ್ಟು ನೀವು ಕಾರ್ಮಿಕರ ಮೇಲೆ ಹೊಣೆಯನ್ನು ಹೊರಿಸುವಂಥದ್ದು ಸರಿಯಲ್ಲ ಅಂತೇಳಿ ನಾವು ಪದೇ ಪದೇ ಹೇಳ್ತಿದ್ದೀವಿ. ಅದನ್ನು ಅವ್ರು ಸ್ವೀಕರಿಸಬೇಕಿದ್ರೊಳಗಡೆಯಲ್ಲಿ. ನಾವೇನು ಕೇಳ್ತಿದ್ವಿ, ಬಜೆಟ್ರಿ ಸಪೋರ್ಟ್ ಕೊಡಬೇಕು. ಈಗ ಉದಾಹರಣೆ ಕೇರಳದಲ್ಲಿ ಪ್ರತಿ ವರ್ಷ ಬಜೆಟ್ ಅಲ್ಲಿ 1000 ಕೋಟಿ ರೂಪಾಯಿ ಕೊಡ್ತಾರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಅಂತ ಅಲಾಟ್ ಮಾಡ್ತಾರೆ ಅವರು. ನಿಮ್ಮಲ್ಲಿ ಮಾಡಿ ಅಂತ ಹೇಳ್ತಿದ್ವಿ ನಾವು. RTC ಆಕ್ಟ್ ಇದೆ 1950. RTC ಆಕ್ಟ್ ಅಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಪ್ರತಿ ವರ್ಷ ಅಥವಾ ಕಷ್ಟ ಇದ್ದಾಗ ಒಂದು ಕಾಂಟಿಂಜೆನ್ಸಿ ಫಂಡ್ಸ್ ಅನ್ನ ಗ್ರಾಂಟ್ಸ್ ರೂಪದಲ್ಲಿ ಕೊಡಬೇಕು ಅಂತೇಳಿ ಅದರಲ್ಲಿ ಅವಕಾಶ ಇದೆ. ಒಂದು ಸತಿನೂ ಈ ನಮ್ಮಲ್ಲಿ RTCಗಳು ಸ್ಥಾಪನೆ ಆದ ಮೇಲೆ ಒಂದು ಸತಿನೂ ಹಣ ಕೊಟ್ಟಿಲ್ಲ ಆ ರೀತಿ. ನಾವು ಅದಕ್ಕೆ ಕೇಳ್ತಿದ್ದೀವಿ, ನೀವು ಬಜೆಟ್ರಿ ಸಪೋರ್ಟ್ ಕೊಡಿ, ಜೊತೆಗೆ ಆದಾಯವನ್ನು ಹೆಚ್ಚು ಮಾಡ್ಲಿಕ್ಕೆ ಬೇಕಾದಂಥದ್ದಕ್ಕೆ ಕಾರ್ಮಿಕರಿಗಿಂತ ಅನುಭವಿಸ್ತಾರೆ ಯಾರು ಇಲ್ಲ ಇದರೊಳಗಡೆಯಲ್ಲಿ ಆದಾಯನ ಜಾಸ್ತಿ ಮಾಡಿಸ್ಲಿಕ್ಕೆ. ನಾವು ಪದೇ ಪದೇ ಕೇಳ್ತಿದ್ದೀವಿ ಇವ್ರಿಗೆ, ಆಡಳಿತ ವರ್ಗಗಳಿಗೆ, ನೀವೊಂದು ಸಭೆ ಕರೀರಿ, ಇದಕ್ಕಾಗಿ ಸಭೆ ಕರೀರಿ, ನಾವು ಬರ್ತೀವಿ, ನಮ್ಮ ಕಾರ್ಮಿಕರು ಬರ್ತಾರೆ, ಮೆಕ್ಯಾನಿಕ್ಗಳು ಹೇಳ್ತಾರೆ ನಿಮ್ಗೆ ಆದಾಯ ಹೆಂಗ್ ಉಳಿಸ್ಬೋದು ಅಂತ ಹೇಳಿ, ಕಂಡಕ್ಟರ್ ಹೇಳ್ಕೊಡ್ತಾರೆ, ಡ್ರೈವರ್ಗಳು ಹೇಳ್ಕೊಡ್ತಾರೆ, ಸಿಬ್ಬಂದಿ ಹೇಳ್ಕೊಡ್ತಾರೆ, ನಿಮಗೆ ದಾರಿ ತೋರಿಸ್ತಾರೆ ಹೆಂಗ್ ಆದಾಯ ಉಳಿಸಬಹುದು ಅಂತ ಹೇಳಿ. ಮತ್ತು ನೀವು ಯಾರ್ಯಾರ ಆದಾಯ ಕಡಿಮೆ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಇವೆಲ್ಲ ಅವ್ರಿಗೆ ಅನುಭವ ಇದೆ. ಆದ್ರೆ ಒಂದು ಸತಿ ಸಭೆ ಕರೆಯಕ್ಕೆ ರೆಡಿ ಇಲ್ಲ, ಮಾಡುತ್ತಿಲ್ಲ, ಕಾರ್ಮಿಕರ ಮೇಲೆ ಹೊಣೆ ಹಾಕ್ತಾರೆ. ಅದರಿಂದ ನಾವ್ ಹೇಳ್ತಿರೋದು, ಕಾರ್ಮಿಕರು ಹೊಣೆಗಾರಿಕೆ ಹೊತ್ಕೊಳಕ್ ಆಗಲ್ಲ ಇದರಲ್ಲಿ. ಇದು ಸರ್ಕಾರದ ಜವಾಬ್ದಾರಿ ಇದೆ, ಸರ್ಕಾರನೇ ನಿಭಾಯಿಸಬೇಕಿದನ್ನ ಅಂತ ನಾವು ಕೇಳ್ತೀವಿ. ಮಾತಾಡ್ತೀನಿ. ಒಂದು ಚಿಕ್ಕ ಬ್ರೇಕ್ನ ಸಮಯ ಆಗಿದೆ ವೀಕ್ಷಕರೇ. ನಾವು ಪ್ರಮುಖವಾದ ಸಮಸ್ಯೆ, ಯಾಕಂದರೆ ಒಳಗದ ಅಂದರೆ ಆಳಕ್ಕೆ ಇಳಿದಾಗ ಗೊತ್ತಾಗುತ್ತೆ ಅಲ್ಲಿರುವಂಥ ಸಮಸ್ಯೆಗಳು ಏನು, ಇದನ್ನು ಹೇಗೆ ಬಗೆಹರಿಸಬಹುದು ಅಂತ. ಆದರೆ ಬಗೆಹರಿಸೋದಕ್ಕೊಂದು ಇಚ್ಛಾಶಕ್ತಿ ಬೇಕಾಗುತ್ತೆ. ಆ ಇಚ್ಛಾಶಕ್ತಿ ಇಲ್ಲ ಅಂತ ಹೇಳಿದ್ರೆ ಯಾವ ಸಮಸ್ಯೆನೂ ಕೂಡ ಬಗೆಹರಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣಿಸ್ತು. ಇಲ್ಲಿ ಕೇವಲ ಈ ಬೇಡಿಕೆಗಳನ್ನು ಈಡೇರಿಸೋದು ಅಥವಾ ಈಡೇರಿಕೆಗೆ ಸಂಬಂಧಪಟ್ಟ ಮಾತ್ರ ಅಲ್ಲ ನಾಳೆಯ ಈ ಪ್ರತಿಭಟನೆ. ಅಲ್ಲದೆ ಇದು ಪ್ರೊಟೆಸ್ಟ್ ಅಲ್ಲ, ಅಂದರೆ ಪ್ರತಿಭಟನೆ ಅಲ್ಲ, ಅಂದರೆ ಸಾರ್ವಜನಿಕರಿಗೆ ಸಮಸ್ಯೆ ಇಲ್ಲ, ಇದನ್ನು ಮನವಿ ಕೊಡುವಂತಹ ಕಾರ್ಯಕ್ರಮವನ್ನು ನಾಳೆ ಇಟ್ಕೊಂಡಿರುವಂಥದ್ದು. ಯಾಕಂದರೆ ಕೊಟ್ಟಿರುವಂತಹ ಭರವಸೆಗಳನ್ನು ಈಡೇರಿಸಿ ಅನ್ನುವಂತಹ ಬೇಡಿಕೆಗಳನ್ನು ಅಲ್ಲಿ ಸಲ್ಲಿಸ್ತಾ ಇರುವಂಥದ್ದು BMTCಯ ಕಚೇರಿಯ ಮುಂಭಾಗದಲ್ಲಿ. ಇನ್ನಷ್ಟು ಚರ್ಚೆ ಮಾಡೋದು ಬಾಕಿ ಇದೆ. ಈಗ ಕಿರುಕುಳದ ವಿಚಾರಕ್ಕೆ ಬರೋಣ ಸರ್, ಪ್ರಕಾಶ್ ಸರ್. ಕಿರುಕುಳದ ವಿಚಾರಕ್ಕೆ ಬಂದರೆ, ಮೊನ್ನೆ ನಿಮ್ಮ ಬೇಡಿಕೆಯಲ್ಲಿ ಇದ್ದಂಥದ್ದು ಕಿರುಕುಳದ್ದು ಕೂಡ ಒಂದು ಬೇಡಿಕೆ ಆಗಿತ್ತು. ಕಿರುಕುಳ ತಪ್ಪಬೇಕು, ಭಾಳಷ್ಟು ಜನ ಆತ್ಮಹತ್ಯೆ ಕೂಡ ಮಾಡಿಕೊಂಡ್ರು ಕಿರುಕುಳದಿಂದ ಅಂತ ಹೇಳಿ ಒಂದಷ್ಟು ಸುದ್ದಿಗಳನ್ನು ಕೇಳಿ. ಓಕೆ, ಆದರೆ ಆ ದಿವಸ ಅದನ್ನು ಕೂಡ ಹೇಳಿದ್ರು ಸಾರಿಗೆ ಸಚಿವರು, ಕಿರುಕುಳ ನಾಳೆಯಿಂದನೇ ನಿಂತು ಹೋಗುತ್ತೆ, ಅದರ ಬಗ್ಗೆ ನಾವು ಕಠಿಣವಾದ ಕ್ರಮ ತೆಗೆದುಕೊಂಡು ಬಿಡ್ತೀವಿ ಅನ್ನೋ ಮಾತನ್ನು ಹೇಳಿದ್ರೆ. ಆದರೆ ಅದಾದಮೇಲೆ ಮೊದಲು 50% ಇದ್ದೀಗ 100% ಆಯ್ತಾ ಅಂತ. ನಿಜವಾದ ಮಾತದು. ಈಗ ಕಿರುಕುಳಗಳು ಮೊದಲಿಂದನೂ ಇದ್ದಾವೆ ಮತ್ತು ವ್ಯಾಪಕವಾಗಿದ್ದಾವೆ. ಅದು ಎಷ್ಟು ಕಿರುಕುಳಗಳಿದಾವೆ ಅಂತಂದರೆ ಬಹುಶಃ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲಾರದಷ್ಟು ಕಿರುಕುಳಗಳು ಈ ಸಾರಿಗೆ ನಿಗಮಗಳಲ್ಲಿ ಇದ್ದಾವೆ. ಇದು ಒಂದು ಪ್ರಮುಖವಾದಂಥ ಕಾರಣ. ಸಾರಿಗೆ ಕಾರ್ಮಿಕರು ಒಂಥರ ಸ್ಪಾಂಟೇನಿಯಸ್ ಆಗಿ ಮುಷ್ಕರಕ್ಕೆ ಭಾಗವಹಿಸೋದಕ್ಕೆ ಇದು ಒಂದು ಬಹಳ ಮುಖ್ಯವಾದಂಥ ಕಾರಣ. ಇದು ಹೋಗ್ಬೇಕು, ಒಂದ್ಸತಿ ಹೊರಟೋಗ್ಬೇಕು ನಮಗೆ ಕಿರುಕುಳಗಳು ಅನ್ನುವಂಥದ್ದು. ಸಾರಿಗೆ ಸಚಿವರು ಮಾತುಕತೆಗಳಲ್ಲಿ ಇಲ್ಲ ನಾವು ಅದನ್ನು ಕ್ರಮ ವಹಿಸ್ತೀವಿ ಅಂತೆಲ್ಲ ಹೇಳಿದ್ರು. ಅದಾದ್ಮೇಲೆ ನಮಗೆ ಒಂದು ಪತ್ರಗಳನ್ನು ಕೊಟ್ಟರು, ಕಿರುಕುಳಗಳನ್ನು ನಿಲ್ಲಿಸಲಿಕ್ಕೆ ನೀವು ನಿಮ್ಮ ಸಲಹೆಗಳನ್ನು ಕೊಡ್ರಿ ಅಂತಾನು ಕೇಳಿದ್ರು. ನಂದೀಶ್ ರೆಡ್ಡಿ ಅವರು ಇದ್ದಾರೆ, ಅವ್ರು ಮಾತಾಡ್ಸ್ಕೊಂಬೋಣ. BMTC ಅಧ್ಯಕ್ಷರಾದ ನಂದೀಶ್ ರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಾಳಿನ ಮುಷ್ಕರದ ಬಗ್ಗೆ, ಅಂದರೆ ಈಗಾಗಲೇ ಮುಷ್ಕರ ಅಲ್ಲ, ಬೇಡಿಕೆಯನ್ನ ಈಡೇರಿಸುವ ಸಂಬಂಧ ಮನವಿ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ನಾಳೆ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಮೊದಲು ನಿಮ್ಮ ಅಭಿಪ್ರಾಯ ಸರ್? ಅದು ಕಳೆದ 2 ತಿಂಗಳಿಂದ ನಡೆದಿರ್ತಕ್ಕಂಥದ್ದು, ಮತ್ತೆ ಇನ್ ಕಂಟಿನ್ಯೂಯೇಷನ್ ಅದು ಇನ್ನು ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಅಂತ. ಜೊತೆಗೆ ಅದರ ವಿಚಾರದಲ್ಲಿನೂ ಇನ್ನೂ ಅದ್ರ ಜೊತೆಗೆ ಸ್ವಲ್ಪ ಕಿರುಕುಳಗಳಿವೆ ಇಲಾಖೆಯಲ್ಲಿ, ವಿಶೇಷವಾಗಿ ಮಹಿಳಾ ಸಿಬ್ಬಂದಿ ಇರ್ತಕ್ಕಂಥದ್ದಿದೆ. ಇವತ್ತು ಸಾಕಷ್ಟು ಚರ್ಚೆ ಮಾಡಿ ಅದು ನಿವಾರಿಸಿದೆ. ಅದು ಪರಿಹಾರ ಅದಕ್ಕೆ ಬಗೆಹರಿಸ್ತಕ್ಕಂಥ ದಿಕ್ಕಿನಲ್ಲಿ ತಗೊಂಡಿದೆ ಕ್ರಮಗಳು. ಜೊತೆಗೆ ನಾಳೆ ಮನವಿ ಕೊಡ್ತಕ್ಕಂಥದ್ದು ಸಬ್ಜೆಕ್ಟ್ ಕೊಡ್ಲಿ, ಮನವಿ ಕೊಡ್ತಕ್ಕಂಥದ್ದು ಅದು ಕರ್ತವ್ಯನೂ ಮತ್ತೆ ಜವಾಬ್ದಾರಿನೂ ಅವರನ್ನು ಮಾಡ್ತಿದ್ದಾರೆ. ಸೊ ನಾವು ಅದಕ್ಕೆ ತಕ್ಕನಂಗೆ ಅದನ್ನೇನ್ ಕ್ರಮಗಳು ತಗೋಬೇಕು, ಮತ್ತೆ ಒಂದು ಇಡೀ ಸಿಬ್ಬಂದಿನ ವಿಶ್ವಾಸಕ್ಕೆ ತಗೊಂಡು ಹೇಗೆ ಮುಂದುವರಿಸಬೇಕು. ನಂದೀಶ್ ರೆಡ್ಡಿ ಅವರ, ತಾವು ರಾಜಕಾರಣಿ ಆಗಿರೋದ್ರಿಂದ, ಜನಪ್ರತಿನಿಧಿನೂ ಆಗಿರೋದ್ರಿಂದ ತಾವು ಇದನ್ನು ಒಂದು ಕಡೆ
ನೌಕರರ ಅವ್ರಿಗೆ ಅವ್ರ ಕೆಲಸದಲ್ಲಿ ತೃಪ್ತಿ ಬೇಕು, ಅವ್ರಿಗೆ ಒಂಥರ ಭದ್ರತೆ ಭಾವನೆ ಮೂಡಿಸ್ಬೇಕು ಒಂದು ಕಡೆ. ಮತ್ತೊಂದು ಕಡೆ ಪ್ರಯಾಣಿಕರು ಕೂಡ ಒಂದು ನೆಮ್ಮದಿ ಭಾವನೆ ಮೂಡಿಸ್ಬೇಕು. ಎರಡೂ ದೃಷ್ಟಿಯಿಂದ ನೋಡಬೇಕಾಗಿದೆ. ತಾವು ನೆರೆ ರಾಜ್ಯ ತಮಿಳುನಾಡಿನಲ್ಲಿರೋ ಸಾರ್ವಜನಿಕ ಸೇವಾ ವ್ಯವಸ್ಥೆ ತಾವು ನೋಡಿರ್ಬೋದು. ಅಲ್ಲಿ ಅನೇಕ ಊರುಗಳಲ್ಲಿ ನಮ್ಮ ಸ್ವಂತ ವೆಹಿಕಲ್ ಬೇಕೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. 5 ನಿಮಿಷದಲ್ಲಿ ತಮಿಳುನಾಡಿನ ಯಾವುದೇ ಗ್ರಾಮೀಣ ಪ್ರದೇಶದಲ್ಲಿ ಕೂಡ 5 ನಿಮಿಷದಲ್ಲಿ ಯಾವುದೋ ಒಂದು ಬಸ್ ಬರುತ್ತೆ, ನಮ್ಮನ್ನು ಪಿಕಪ್ ಮಾಡ್ಕೊಂಡು ಹೋಗುತ್ತೆ ಅನ್ನೋದು ಭರವಸೆ ಇರುತ್ತೆ. ಆ ಥರದ ವ್ಯವಸ್ಥೆ ತರೋ ಪ್ರಯತ್ನ ಮಾಡಲೇ ಇಲ್ಲ. ಹಾಗಾಗಿಬಿಟ್ಟು ಬೆಂಗಳೂರಿನಲ್ಲಿ ಖಾಸಗಿ ವಾಹನಗಳ ಸಂಖ್ಯೆ ಭಾಳ ಜಾಸ್ತಿ ಆಯಿತು. ದ್ವಿಚಕ್ರ ವಾಹನಗಳು, ಸ್ವಂತದ ಕಾರುಗಳು ಜಾಸ್ತಿ. ಒಂದು ಕಡೆ ಜನದಟ್ಟಣೆ ಸಮಸ್ಯೆ, ಮತ್ತೊಂದು ಕಡೆ ಸಾರ್ವಜನಿಕ ಸಂಚಾರಿ ವ್ಯವಸ್ಥೆ ಕೊರತೆಯ ಪ್ರಶ್ನೆ. ಇದನ್ನು ನೀವು ಒಬ್ಬ ರಾಜಕಾರಣಿ ಯಾವ ರೀತಿ ಇದನ್ನು ನಿರ್ವಹಿಸ್ತೀರಾ ಅಂತ? ಇಲ್ಲ, ಈ ವಿಚಾರದಲ್ಲಿ ನಾನು ಇವತ್ತು ಮಧ್ಯಾಹ್ನ ನಮ್ಮ ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡ್ಬೇಕಾದ್ರೆ ಕಳೆದ ವರ್ಷಗಳಲ್ಲಿ ಇಟ್ ಫೇಲ್ಡ್ ಅಂತ ಅನ್ಸುತ್ತೆ. ನಾವು ಈಗಂತೂ ಈ ವಿಚಾರದಲ್ಲಿ ಬೆಂಗಳೂರಿನಲ್ಲಿ ಲಾಸ್ಟ್ ಮೈಲ್ ಫಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ಏನು ಕೊಟ್ರೆ ಅವಾಗ ಬೆಂಗಳೂರಿನ ನಾಗರಿಕರಿಗೆ ಬಹಳಷ್ಟು ಇದು ಪಬ್ಲಿಕ್ ಸರ್ವಿಸಸ್ ನ ಉಪಯೋಗಿಸ್ತಕ್ಕಂಥದಕ್ಕೆ ಆಗತ್ತೆ ಅಂತ ನಾವು ಈಗಾಗಲೇ ಅದನ್ನ ಕ್ರಮ ತಗೊಂಡಿದ್ದೀರಿ. ಇದು ಮೊದಲು ದೊಡ್ಡ ಬಸ್ಸುಗಳು ಮಾತ್ರ ಇದೆ, ಈಗ ಚಿಕ್ಕ ಬಸ್ಸುಗಳು 9 ಮೀಟರ್ ಬಸ್ಸುಗಳು ಸಹ ನಾವು ಈಗಾಗಲೇ ಖರೀದಿಯ ಪ್ರಕ್ರಿಯೆಯಲ್ಲಿದ್ದೀವಿ. ಅದೇ ಖರೀದಿ ಅಂದ್ರೆ ಒಂದಷ್ಟು ಟೆಂಡರ್ ಆಗಿದೆ. ಸರ್ ನಂದೀಶ್ ರೆಡ್ಡಿ ಅವರೇ, ನಾನು ಪ್ರಕಾಶ್ ಮಾತಾಡ್ತೀನಿ CITಯಿಂದ. ನಾನು ಪ್ರಕಾಶ್ ಮಾತಾಡ್ತಿದ್ದೀನಿ. ನಂದೀಶ್ ರೆಡ್ಡಿ ಅವರೇ, CITಯಿಂದ. ಹೇಳಿ ಪ್ರಕಾಶ್. ಏನಿಲ್ಲ, ಈಗ ನೀವು ಮಾತಾಡುವಾಗ ಈ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಫಸ್ಟ್ ಮೈಲ್ ಕನೆಕ್ಟಿವಿಟಿ ಬಗ್ಗೆ ಹೇಳಿದ್ರೆ ಅದು ಸಾರಿಗೆ ವ್ಯವಸ್ಥೆನ ಇಂಪ್ರೂವ್ ಮಾಡಲಿಕ್ಕೆ ಅಸಲಿಗೆ ಅದು ಖಾಸಗೀಕರಣದ ಒಂದು ಹೆಜ್ಜೆಯಾಗಿ ಅದು ನಮಗೆ ಕಾಣ್ತಾ ಇದೆ. ಆ ರೀತಿ ಏನಾದ್ರು ಖಾಸಗೀಕರಣ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಫಸ್ಟ್ ಮೈಲ್ ಕನೆಕ್ಟಿವಿಟಿಗೆ ಹೋಗೋದು ಖಾಸಗೀಕರಣ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಸಿಬ್ಬಂದಿ 33,000 ಜನ ಕುಟುಂಬಗಳಿದೆ ನಮ್ಮ ಜೊತೆ. ಅದು ಜೊತೆಲ್ಲ ಅದು ಖಾಸಗೀಕರಣ ಹೆಜ್ಜೆ ಅಲ್ಲ. ಅಲ್ಲ, ಅದು ಇಡೀ ಸ್ಕೀಮ್ ಇರೋದೇ ಲಾಸ್ಟ್ ಮೈಲ್ ಫಸ್ಟ್ ಮೈಲ್ ಕನೆಕ್ಟಿವಿಟಿ ಇರೋದೇ ಸ್ಕೀಮ್. ಹಂಗೆ ಪವರ್ ಟಿವಿ ಮುಖಂಡರು ಮಾತಾಡ್ತಾ ನನಗೆ ಕೇಳಿದ್ರು ತಮಿಳುನಾಡಿನಲ್ಲಿ ಹೀಗಿದೆ ಅಂತ. ನೋಡಿ, ಇದು ಒಂದು ನಮ್ಮ ಸಿಬ್ಬಂದಿ ಇರೋರು ನಮ್ಮ ಕುಟುಂಬದ ಸದಸ್ಯರು, ಜೊತೆಗೆ ಬೆಂಗಳೂರಿನ ನಾಗರಿಕರ ಹಿತದ ದೃಷ್ಟಿಯಿಂದ ಅದನ್ನ ಮಾಡ್ತಿರ್ತಕ್ಕಂಥದ್ದು. ಈಗ ಲಾಸ್ಟ್ ಮೈಲ್ ಫಸ್ಟ್ ಮೈಲ್ ಕನೆಕ್ಟಿವಿಟಿ ಇಲ್ಲ ಅಂದಾಗ ಏನಾಗತ್ತೆ, ಈ ಮತ್ತೆ ಬೇರೆ ಬೇರೆ ಈಗ ಅಲ್ಲಲ್ಲ, ನಾನು ಹೇಳ್ತಿರೋದು ಖಾಸಗಿ ಬಸ್ಗಳಿಗೆ ನೀವು ಲಾಸ್ಟ್ ಮೈಲ್ ಫಸ್ಟ್ ಮೈಲ್ ಕನೆಕ್ಟಿವಿಟಿ ಕೊಡ್ತೀರಾ ಪರ್ಮಿಟ್ಗಳು, ಅಥವಾ ಸರ್ಕಾರಿ ಬಸ್ಗಳನ್ನೇ ಓಡಿಸ್ತೀರಾ ಅಂತ ಅಷ್ಟೇ ಪಾಯಿಂಟ್. ನಾನು ಸರ್ಕಾರಿ ಬಸ್ಗಳೇ ಓಡಿಸ್ತಿದ್ದೀರಿ. ಆಯ್ತು, ಫೈನ್, ವೆಲ್ಕಮ್ ಸರ್. ಅವಾಗ ಲಾಸ್ಟ್ ಮೈಲ್ ಫಸ್ಟ್ ಮೈಲ್ ಕನೆಕ್ಟಿವಿಟಿ ಪ್ರಶ್ನೆನೇ ಬರಲ್ಲ. ಸರ್, ಇನ್ನೊಂದು ವಿಚಾರ, ಕಾರ್ಮಿಕ ಇಲಾಖೆಯ ತತ್ವಗಳು ನಿಮ್ಮ ಸಾರಿಗೆ ಇಲಾಖೆಯಲ್ಲಿ ಅನ್ವಯ ಆಗೋದಿಲ್ವಾ ಸರ್? ಕೆಲಸದ ಅವಧಿಯ ವಿಚಾರವಾಗಿ ಬರೋದಾದ್ರೆ ಇಲ್ಲ, ಅದರ ಬಗ್ಗೆ ಡಿಫರೆನ್ಸಸ್ ಈಗ ಮಾತ್ರ ಕರೋನಾ ಇಂದ. ಆದ್ರೆ ಈಗ ಕರೋನಾ ನಂತರದ ದಿನಗಳಲ್ಲಿ ಮತ್ತೆ ಮೊದಲಿದ್ದಂತ ಪದ್ಧತಿಗೆ ತಗೊಳ್ತಿದ್ದೀರಿ. ಆ ಶಿಫ್ಟ್ ಸಮಯದ ಇರ್ಬೋದು, ಮತ್ತೆ ಬೇರೆ ಯಾವುದೇ ಇರ್ಬೋದು, ಎಲ್ಲವೂ ಅದೇ ಮಟ್ಟಿಗೆ ತಗೊಳ್ತಿದ್ದೀರಿ. ಓಕೆ. ಅಲ್ಲ, ಈಗ ಮಹಿಳಾ ಸಿಬ್ಬಂದಿಗಳ ವಿಚಾರಕ್ಕೆ ಬರೋದಾದ್ರೆ ಜನರಲ್ ಶಿಫ್ಟ್ ಅನ್ನ ಹಾಕ್ತಿವಿ, ಅವರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವ ಮಾತನ್ನ ಇವತ್ತು ಸಚಿವರು ಕೂಡ ಹೇಳಿದ್ರು. 10 to 8 ಶಿಫ್ಟ್ ಅನ್ನ ಜನರಲ್ ಶಿಫ್ಟ್ ಹಾಕ್ತಿವಿ ಅನ್ನೋ ಮಾತನ್ನ ಹೇಳಿದ್ರು. 10 to 8 ಅಂದ್ರೆ 10 ಅವರ್ ಆಯ್ತಲ್ಲ ಸರ್? ಇಲ್ಲ, 10 to 8 ಇಲ್ಲ. ಅದು ಒಂದು ತಿಳ್ಕೊಳ್ಳಿ, ಒಂದು ಮಾರ್ನಿಂಗ್ ಶಿಫ್ಟ್ ನಾವು ರಿಟೈನ್ ಮಾಡ್ತೀರಿ, 6 to 2 ಏನಿದೆ ಅದು. ಜೊತೆಗೆ ಎಕ್ಸ್ಟೆಂಡೆಡ್ ಜನರಲ್ ಶಿಫ್ಟ್ ಅಂತ ಒಂದು ಮಾಡ್ತಿದ್ದೀರಿ. ಅಂದ್ರೆ ಅದನ್ನ ಉದಾಹರಣೆ 12 ಗಂಟೆಯಿಂದ 8 ಗಂಟೆಗೆ, ನಾಟ್ 10 to 8, ಒಂದು ಅಥವಾ 11ರಿಂದ 7 ಅಥವಾ 12ರಿಂದ 8, ಅದ್ರ ಮೇಲ್ಗಡೆ ನಾವು ಮಾಡ್ತಕ್ಕಂಥದ್ದಿರಲ್ಲ ಅದು. ಯಾಕಂದ್ರೆ ಹೆಣ್ಣು ಮಕ್ಕಳ ಸಂಜೆ ಹೊತ್ತು ಮತ್ತೆ ರಾತ್ರಿ 10 ಗಂಟೆ ಎಲ್ಲ ವರದಿ ಕೊಟ್ಟು ಹೋಗ್ತಕ್ಕಂಥದಕ್ಕೆ 12 ಗಂಟೆ ಆಗತ್ತೆ. ಅದು ಅಸಾಧ್ಯದ ಕೆಲಸ. ಅದನ್ನ ನಾವು ಪರಿಗಣಿಸಿ ಆಗ್ಲೇ ಈಗ ತಗೊಂಡಿದ್ದೀರಿ. ಹಾಗಾದ್ರೆ ಇದು 10 to 8 ಅಲ್ಲ, ಶಿಫ್ಟ್ 12 to 8. ಹೌದು, 12 to 8 ಒಂದು ನಂದೀಶ್ ರೆಡ್ಡಿ ಅವರೇ, ಜನರಲ್ ಶಿಫ್ಟ್ ಅಂತ ಮಾಡ್ತಕ್ಕಂಥದ್ದು ಮಾಡಿ. ನಂದೀಶ್ ರೆಡ್ಡಿ ಅವರೇ, ಈ ನೌಕರರ ಸಮುದಾಯದಲ್ಲಿ ವ್ಯಾಪಕವಾಗಿ ಕೇಳಿಬರ್ತಿರೋ ಒಂದು ದೂರ ಏನು ಅಂತಂದರೆ, ಅವ್ರು ಬೆಳಗ್ಗೆ 6 ಗಂಟೆಗೆ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಬಿಟ್ರೆ ಅವ್ರಿಗೆ ಟ್ರಿಪ್ ಯಾವಾಗ ಸಿಗುತ್ತೆ ಅನ್ನೋ ಗ್ಯಾರಂಟಿನೇ ಇಲ್ವಂತೆ. ಇಡೀ ಮಧ್ಯಾಹ್ನದವರೆಗೂ ಕಾಯಬೇಕಾಗುತ್ತಂತೆ. ಇದನ್ನು ಇವತ್ತಿನ ಡಿಜಿಟಲ್ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿರುವಾಗ ಅವ್ರಿಗೆ ಈ ರೀತಿ ಒಂದು 6 ತಾಸು ಮುಂಚೆನೇ ಬಂದು ರಿಪೋರ್ಟ್ ಮಾಡ್ಕೊಳ್ಳಿ, ಅಲ್ಲಿವರೆಗೂ ಕಾಯ್ತಾ ಇರಿ, ಆಮೇಲೆ ಯಾವಾಗಲೂ ಸಿಗುತ್ತೆ. ಇದನ್ನು ಸ್ಟ್ರೀಮ್ಲೈನ್ ಮಾಡ್ಲಿಕ್ಕಾಗಲ್ವಾ ಈ ವರ್ಕ್ ಅಲಾಟ್ಮೆಂಟು ಮತ್ತು ಅವ್ರ ಡ್ಯೂಟಿ ರಿಪೋರ್ಟಿಂಗ್ ಟೈಮ್ನ? ಇಲ್ಲ, ಇದೆಲ್ಲಾನು ನಾವು ಸ್ಟ್ರೀಮ್ಲೈನ್ ಮಾಡ್ತಾ ಬರ್ತಿದ್ದೀರಿ. ನೋಡಿ, ಮೊದಲು ಒಂದು ಸಮಸ್ಯೆ ಇರ್ತಿತ್ತು, ಅವರೊಂದು ರಜೆ ಬೇಕು ಅಂದ್ರೆ ಅರ್ಜಿ ಕೊಟ್ಟು ಅದನ್ನ ಅಪ್ರೂವ್ ಮಾಡ್ಕೊಳ್ಳೋದು ಎಲ್ಲಾನು. ಈಗ ಅದನ್ನು
ಟೆಕ್ನಾಲಜಿ ಮೂಲಕವಾಗಿ ಅವ್ರ ಮೊಬೈಲ್ ಆಪ್ ಅಲ್ಲಿ ಅವ್ರ ರಜೆ ಅಪ್ಲೈ ಮಾಡ್ಕೊಳ್ತಕ್ಕಂಥದ್ದು ಪ್ರತಿಯೊಂದು ಹೆಜ್ಜೆಯನ್ನು ನಾವು ಹೇಳ್ತಿದ್ದೀರಿ, ಪ್ರತಿಯೊಂದು ಅಂಶವನ್ನು ನಾವು ತಗೊಂತಿದ್ದೀರಿ. ಇದು ಬಗೆಹರಿಸ್ತೀವಿ ಸರ್. ನಮಸ್ಕಾರ. ಶಾರ್ಟ್ಲಿ ಇದನ್ನ ಬಗೆಹರಿಸ್ತೀವಿ ಸರ್. ನಮಸ್ತೆ, ನಾನು ಆನಂದ ಸರ್. ಹೇಳಪ್ಪ ಆನಂದ. ಸರ್ ಏನೂ ಇಲ್ಲ, ಈ ರಜೆ ವಿಚಾರವಾಗಿ ನಾವು ಮೊನ್ನೆ ನಿಮಗೆ ಮಾತಾಡ್ಕತೆ ಆಡಿದ್ವಿ. ಏನಪ್ಪ ಅಂತಂದರೆ ಈ ಆನ್ಲೈನ್ ಏನು ವ್ಯವಸ್ಥೆ ಇದೆ ಇದು ಡಿಪೋ ಮ್ಯಾನೇಜರ್ಗೆ ಡೆಬಿಟ್ ಆಗುತ್ತೆ. ಆ ಡಿಪೋ ಮ್ಯಾನೇಜರು ಯಾರಿಗೆ ಬೇಕು ಯಾರಿಗೆ ಬೇಡ ಅಂತ ಹೇಳಿ ತೀರ್ಮಾನ ಮಾಡೋರು ಡಿಪೋ ಮ್ಯಾನೇಜರ್ಗೆ ಹೋಗುತ್ತೆ. ಅದು ಯಾರು ಅವಕಾಶವಾದಿಗಳು ಇರ್ತಾರೆ ಅಂಥವ್ರಿಗೆ ಅದು ರಜಾ ಸ್ಯಾಂಕ್ಷನ್ ಆಗುತ್ತೆ. ಮತ್ತು ಡ್ಯೂಟಿಗಳು ಅಷ್ಟೇ. ಈಗ ಏನು ಜನವರಿ 1ರಿಂದ ನೀವೇನು ಅಲೋಕೇಶನ್ ಮಾಡಿದ್ದೀರಿ, ಹಿಂದೆ ಏನಿತ್ತು ಬೆಳಿಗ್ಗೆ ಬಂದು ಸಹಿ ಮಾಡಿ ಡ್ಯೂಟಿ ಸಿಕ್ಕಿಲ್ಲ ಅಂದರೆ ಸಂಜೆ ಒಂದ್ಸಲ ಸಹಿ ಮಾಡಿ ಹೋಗಿದ್ರೆ ಅವ್ರಿಗೆ ಹಾಜರಾತಿ ಕೊಡ್ತಾಯಿದ್ರಿ. ಅದೇ ರೀತಿ ಮಾಡಬೇಕು ಅಂತೇಳಿ ಜನವರಿಯಿಂದ 1ರಿಂದ ಆಗಿರುವಂಥದ್ದನ್ನ ಕ್ಯಾನ್ಸಲ್ ಮಾಡಿ ಇವತ್ತು ಯಾರ್ಯಾರಿಗೆ ಡ್ಯೂಟಿ ಸಿಕ್ಕಿಲ್ಲ ಅದೇ ಪದ್ಧತಿ ಮುಂದುವರಿಸಿ ಅಂತೇಳಿ ನಾವು ಮನವಿ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ನೀವು ಅದು ಯಾರಿಗೂ ಡ್ಯೂಟಿ ಸಿಗ್ತಾ ಇಲ್ಲ, ಡ್ಯೂಟಿ ಸಿಗ್ತಲ್ಲದೆ ಇರೋದ್ರಿಂದ ಅವ್ರ ಖಾತೆಯಲ್ಲಿ ರಜಾ ತಗೊಳ್ಳುವಂಥ ಪರಿಸ್ಥಿತಿ ಇದೆ ಸರ್. ಅದರಿಂದ ದಯಮಾಡಿ ಅದನ್ನು ನೀವು ಜಾರಿ ಮಾಡಿಸ್ಬೇಕು ಅನ್ನೋದು ನನ್ನ ಒತ್ತಾಯ ಸರ್. ಆನಂದ್, ಮೊನ್ನೆ ನೀವು ಎಲ್ಲ ನಮ್ಮ ಚೇಂಬರಲ್ಲಿ ಕೂತಾಗ ಬಹಳಷ್ಟು ವಿಚಾರಗಳು ನಾವು ಚರ್ಚೆ ಮಾಡಿದಿರಿ. ಒಂದೊಂದಾಗಿ ನಾವು ಅದನ್ನ ಬಗೆಹರಿಸ್ತೀರಿ ಆನಂದ್. ಮತ್ತೆ ಈ ವಿಚಾರದಲ್ಲಿ ನಾನು ನಿಮ್ಮ ಒಟ್ಟಿಗೆ ಇದ್ದೀರಿ, ನಮ್ಮ ಇಡೀ ಕಾರ್ಮಿಕರ ಜೊತೆ ನಾವು ಇದ್ದೀವಿ, ಸರ್ಕಾರನೂ ಇದೆ, ನಮ್ಮ ಸಚಿವರು ಇದ್ದಾರೆ. ಇದನ್ನ ನಾವು ಪ್ರತಿಯೊಂದು ಬಗೆಹರಿಸ್ತೀವಿ ಸರ್. ದಯಮಾಡಿ ಇನ್ನೊಂದು ವಿಚಾರ ಸರ್, ಈ ಮುಸ್ಕರದಲ್ಲಿ ಏನು 34 ಜನ ಪೊಲೀಸ್ ಕೇಸ್ ಇತ್ತು ಮತ್ತೆ ಏನು ಅಮಾನತ್ತಾಗಿದ್ರು ಅದನ್ನ ದಯಮಾಡಿ 2 ತಿಂಗಳಾಗಿದೆ, ಈಗ ಮಾಡಿಸ್ಕೊಡ್ತೀವಿ ಅಂತೇಳಿ 1 ವಾರ ಟೈಮ್ ತಗೊಂಡಿದ್ರಿ, ಈಗ 2 ತಿಂಗಳಾಗಿದೆ. ದಯಮಾಡಿ ಅದೇ ಡಿಪೋಗೆ ನೀವು ಮಾಡ್ಕೊಡ್ಬೇಕಂತೇಳಿ ನಾವು ಒಂದು ಎಲ್ಲ ಒಕ್ಕೂಟದ ಪರವಾಗಿ ನಾವು ಮನವಿ ಮಾಡ್ತೀವಿ ಸರ್. ಧನ್ಯವಾದ. ಖಂಡಿತವಾಗಿ ಮಾಡಿಸ್ತೀನಿ. ಅದೇ 2 ತಿಂಗಳು ಆಗಿದೆ ಆನಂದ್, ನಾನು ಹೇಳ್ತಿದ್ದೀನಿ. ಅದರ ಕಾರಣಗಳನ್ನು ಸರ್ಕಾರದ ಬೇರೆ ಬೇರೆ ಒಂದು ಇದಿತ್ತು, ಸರ್ಕಾರದ ಮೇಲೆ ಒತ್ತಡಗಳು ಮತ್ತೆ ಎಲ್ಲ ಬಿಸಿ ಇದ್ರಿಂದ ಆಗಿರ್ಲಿಲ್ಲ. ಅದ್ರ ಬಗ್ಗೆ ಅತಿ ಶೀಘ್ರದಲ್ಲಿ ಮುಗಿಸ್ತೀವಿ ಆನಂದ್. ಅದು ಸರ್ ಇನ್ನೊಂದು ವಿಚಾರ, ಈಗ ಸಾರಿಗೆ ಇಲಾಖೆಯಲ್ಲಿ ಮಾತ್ರ ಯಾಕೆ ಸರ್ ಸಮಸ್ಯೆ ಆಗ್ತಿರೋ ಸಂಬಳದ್ದು, ಬೇರೆ ಯಾವ್ದು ಇಲಾಖೆಯಲ್ಲಿ ಆಗ್ತಾ ಇಲ್ಲ? ನೋಡಿ ಅಣ್ಣಯ್ಯ, ಮೊದಲು BMTCಲಿ 45 ಲಕ್ಷ ಜನ ದಿನನಿತ್ಯ ಪ್ರಯಾಣಿಕರಿದ್ರು. ಓಕೆ, ಅದು 30 ಲಕ್ಷ 35 ಲಕ್ಷ ಕೇಳಿದಿತ್ತು. ಈಗ ಕರೋನಾ ಇಂದ ಅದೇನಾಗಿದೆ, ಸಂಪೂರ್ಣವಾಗಿ ನಮ್ಗೆ ಒಟ್ಟು ಆದಾಯ ತಗೊಂಡ್ರೆ ನಮ್ಗೆ ಅರ್ಧಕ್ಕೂ ಖರ್ಚಿಗೂ ಸಹ ಆಗದೆ ಇರ್ತಕ್ಕಂಥದ್ದಾಗಿದೆ. ಇದು ವಿಶೇಷವಾಗಿ BMTCಲಿ. ಅದರಲ್ಲೂ ನಮ್ಮ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿ ಅವರಿಗೆ ನಾವು ಮತ್ತೆ ಧನ್ಯವಾದಗಳು. ಸಂಪೂರ್ಣ ಪೇಮೆಂಟ್ಸ್ ಮಾಡಿದ್ದಾರೆ. ಈಗ ಇವತ್ತು ಏನು ನಾಳೆ ಏನು ಪ್ರತಿಭಟನೆ ಅಂತ ಅನ್ಕೊಂಡಿದ್ದಾರೆ, ಅದಕ್ಕೆ ಮೊದಲೇ ಈಗ ನಾನು ಹೇಳ್ತಿದ್ದೀನಿ, ಮಾಧ್ಯಮದ ಮೂಲಕವಾಗಿ ಅರ್ಧ ಪೇಮೆಂಟ್ ಏನಾಗಿದೆ ಅದು ಪ್ರಾಯಶಃ ಇವತ್ತು ನಾಳೆಯಲ್ಲಿ ಅದು ಅಕೌಂಟ್ ಕ್ರೆಡಿಟ್ ಆಗ್ತಕ್ಕಂಥದ್ದಾಗತ್ತೆ. ಅಕೌಂಟ್ಗೆ ಎಲ್ಲರಿಗೂ ಉಳಿದ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರ ಕಡೆಯಿಂದ ಅದು ಕ್ಲಿಯರ್ ಆಗಿದೆ. ಫೈನಾನ್ಸ್ ಇಲಾಖೆಯಲ್ಲಿ ಸ್ವಲ್ಪ ಇದಿತ್ತು, ಅದು ಕ್ಲಿಯರ್ ಆಗ್ತಿದೆ. ಜೊತೆಗೆ ಈ ಹಾಜರಾತಿದು ಇನ್ನೊಂದು ಇವಿರ್ತಕ್ಕಂಥದ್ದು ಸಾರಿಗೆ ಇಲಾಖೆಯಲ್ಲಿ ಕಿರುಕುಳ ಅಲ್ಲ ನೋಡಿ. ಒಂದು ಆದಾಯ ಆಗಮನ ಕರೆಕ್ಟ್ ಆಗಿ BMTC ನಲ್ಲಿ ಇದ್ರೆ ಇದು ಯಾವ್ದಕ್ಕೂ ಸಮಸ್ಯೆ ಇರಲ್ಲ. ಯಾವತ್ತು ಕೊರತೆ ಇರುತ್ತೋ ಫೈನಾನ್ಷಿಯಲಿ ಅವತ್ತು ಎಲ್ಲಾನು ಪ್ರತಿಯೊಂದು ಪೈಸಾ ಲೆಕ್ಕಗಳು ನೋಡ್ತಕ್ಕಂಥದ್ದು ಆಗ್ತದೆ. ಸ್ವಲ್ಪ ದಿನ ತಾತ್ಕಾಲಿಕ, ವಿಶೇಷವಾಗಿ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಮತ್ತೆ ನಮ್ಮ ಸಿಬ್ಬಂದಿನವ್ರಿಗೂ ಮನವಿ ಮಾಡ್ತಕ್ಕಂಥದ್ದು, ಸ್ವಲ್ಪ ದಿನ ನಮ್ ಕಷ್ಟಕಾಲ ಇದೆ, ನಾವೆಲ್ಲರೂ ಕೈ ಜೋಡಿಸಿ ನಾಗರಿಕರ ವಿಶ್ವಾಸವನ್ನ ಈಗಾಗಲೇ ತಾವು ಮಾತಾಡಿದ್ರೆ ತಮಿಳ್ನಾಡಿನಲ್ಲಿ ಎಲ್ಲಿ ಬೇಕಾದ್ರೂ ಬಸ್ ಬರುತ್ತೆ ಅಂತ, ಅದೇ ರೀತಿ ನಮ್ಮ ಸಿಬ್ಬಂದಿನ ಕೆಲಸ ಮಾಡ್ತಿದ್ದೀವಿ ಇಲ್ಲಿ. ಅದು ಇನ್ನೂ ಒಂದು ವಿಶ್ವಾಸ ಜನರಲ್ಲಿ ಗಳಿಸ್ಕೊಂಡ್ರೆ BMTC ಆರ್ಥಿಕತೆ ಇಂಪ್ರೂವ್ ಆದ್ರೆ ಎಲ್ಲಾ ಸಮಸ್ಯೆಗಳಿಗೆ ಕೊನೆ ಆಗುತ್ತೆ. ಇಲ್ಲಿ ಕಿರುಕುಳದ ವಿಚಾರ ಮಾತಾಡಲೇಬೇಕು ಸರ್, ಯಾಕಂದರೆ ಸಾರಿಗೆ ನೌಕರರು ಏನು ಮುಷ್ಕರ ಮಾಡಿದ್ರು, ಆ ಮುಷ್ಕರಕ್ಕಿಂತ ಮೊದಲಿದ್ದಂತಹ ಕಿರುಕುಳ ಡಬಲ್ ಆಗಿಬಿಡ್ತು ಸರ್ ನಂತರ. ಅಂದರೆ ಮುಷ್ಕರ ಮಾಡಿದ್ದಕ್ಕೆ ಪ್ರತಿಕಾರನ ಇದು ಸರ್? ಈ ವಿಚಾರಕ್ಕೆ KSRTCನಲ್ಲಿ ಈಗ ಬಾರ್ AB ರೂಟ್ಗಳಿದ್ದೋ ಸರ್, ಆ ರೂಟ್ಗಳನ್ನ ಈಗ ಬಾರ್ ಶೆಡ್ಯೂಲ್ ಮಾಡ್ತಾ ಇದ್ದಾರೆ. ಈಗ ಅವೈಜ್ಞಾನಿಕವಾಗಿ ಫಾರಂ 4 ನಂಬರ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈಗ MU ಆಕ್ಟ್ ಏನಿದೆ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಏನಿದೆ, ಅದ್ರ ಪ್ರಕಾರ ಏನು ಮಾಡಬೇಕು ಆ ರೀತಿ ಕಾನೂನೈಸ್ ಮಾಡ್ತಾ ಇಲ್ಲ. ಬಾರ್ ಡ್ಯೂಟಿ ಮಾಡಿದಾಗ ಸುಮಾರು 36 ಗಂಟೆ ಆ ಬಸ್ನಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಆದರೆ ಡ್ಯೂಟಿ ಮಾತ್ರ 2 ದಿನದ ಡ್ಯೂಟಿ ಅಷ್ಟೇ. ಅದು ಅಂದರೆ ಇವತ್ತು ಬೆಳಿಗ್ಗೆ ಹತ್ತಿದ್ರೆ ನಾಳೆ ಸಂಜೆ 6 ಗಂಟೆ ಅಂತ ಹೇಳ್ತಾರೆ, ಇವತ್ತು ಬೆಳಿಗ್ಗೆ 6 ಗಂಟೆಗೆ ಹತ್ತಿದ್ರೆ ಈ ರೀತಿ ಮಾಡಿದಾಗ ನೌಕರಿಗೆ ಯಾವ ರೀತಿ ಒಂದು ನಿಮಿಷ ನೋಡಿ, ನಾವು ನಮ್ಮ ಸಚಿವರು ಕುಂತು ಕೇಳ್ತಕ್ಕಂಥವ್ರಿದ್ದಾರೆ, ನಾನು ಇರ್ತೀನಿ ಜೊತೆ. ನಾವು ಕಳೆದ ಪ್ರತಿಭಟನೆ ಸಮಯದಲ್ಲಿ ನಾವು ಮುಂದಿಂತು ನಾವು ನಿಮ್ಗೆ ಭರವಸೆ ಕೊಟ್ಟಿದ್ದೀರಿ. ಬಂದ ಚೇಂಬರ್ ಅಲ್ಲಿ ಕೂತ್ಕೊಂಡ್ರೆ ಅಥವಾ ನಾವು ಇನ್ನೊಂದು ಹೊಸ ಒಂದು ಪದ್ಧತಿಯನ್ನ ತರಲಿಕ್ಕೆ ನಮ್ಮ ಸಚಿವರು ಸನ್ಮಾನ್ಯ ಲಕ್ಷ್ಮಣ್ ಸವದಿ ಅವರು ನಾವು ಚರ್ಚೆ ಮಾಡಿದಿರಿ. ಪ್ರತಿ ತಿಂಗಳು ಒಂದು ಡಿಪೋ ಇಂದ ಇಬ್ಬರಿಬ್ಬರನ್ನ ಕರಿತಕ್ಕಂಥದಕ್ಕೆ ನಾವು
ಮಾಡ್ತಿದ್ದೀರಾ ಜನಸ್ಪಂದನದ ರೀತಿ? ಸರ್ ಇದನ್ನ ನಾವು ಆ ಪದ್ಧತಿಯಿಂದ ಪ್ರಯೋಜನ ಆಗಲ್ಲ ಸರ್. ನಾವು ಅದಕ್ಕೇನು ಕೇಳ್ತಿದ್ದೀವಿ, ಡಿಪೋ ಮಟ್ಟದ ಗ್ರೀವೆನ್ಸ್ ಕಮಿಟಿಗಳನ್ನ ಮಾಡಬೇಕು. ಅದರಲ್ಲಿ ಎಲ್ಲಾ ತರದ ವಿಭಾಗದ ಕಾರ್ಮಿಕರ ಪ್ರಾತಿನಿಧಿತ್ವ ಇರಬೇಕು. ಅಲ್ಲಿ ಮಾತ್ರನೇ ಸಮಸ್ಯೆಗಳು 75% ಸೆಟ್ಲ್ ಆಗ್ತವೆ. ಇಬ್ಬರಿಬ್ಬರನ್ನ ಕರೆಯೋದ್ರಿಂದಾಗಿ ಚೇಂಬರ್ಗೆ ಪ್ರಯೋಜನ ಆಗಲ್ಲ. ಕಮಿಟಿ ಮಾಡಿದಾಗ ಒಂದು ಹೇಳ್ತೀರಿ, ಡಿಪೋ ಮ್ಯಾನೇಜರ್ ಬಗ್ಗೆ ತಾವು ಹೇಳ್ತೀರಿ ಅವರು ನಮ್ಗೆ ರೂಟ್ ಕೊಡ್ಬೇಕಾದ್ರೆ ಅಥವಾ ಇನ್ನೊಬ್ರು ನಮ್ಗೆ ದುಡ್ಡು ಇಸ್ಕೊಳ್ತಾರೆ ಅಂತಕ್ಕಂಥದ್ದು. ನಾವು ಡಿಪೋ ಮಟ್ಟದ ಕಮಿಟಿಗಳು ತಮ್ಮ ಲೆಕ್ಕದಲ್ಲಿ ಏನಿದೆಯೋ ಅದನ್ನ ಮಾಡೋಣ. ಮತ್ತೆ ಸರ್ ನೀವು ಅದನ್ನ ಮಾಡಿದ್ರೆ ಮಾತ್ರನೇ ನಿಮಗೆ ಡಿಪೋ ಮಟ್ಟದಲ್ಲಿ ಬರುವಂತ ಬಹುತೇಕ ಸಮಸ್ಯೆಗಳ ಬಗೆಹರಿಯೋದು. ಕಾರ್ಮಿಕರಿಗೆ ಪ್ರಜಾಸತ್ತಾತ್ಮಕವಾಗಿ ಅವರ ಅಭಿಪ್ರಾಯಗಳನ್ನ ಹೇಳ್ಕೊಳ್ಳಕ್ಕೆ, ಸಮಸ್ಯೆಗಳನ್ನ ಹೇಳ್ಕೊಳ್ಳಕ್ಕೆ ಒಂದು ವೇದಿಕೆನೇ ಇಲ್ಲ ಈಗ. ಅದೇ ದೊಡ್ಡ ಸಮಸ್ಯೆ. ಅದರಿಂದ ಅದನ್ನ ಕ್ರಿಯೇಟ್ ಮಾಡ್ರಿ, ಗ್ರೀವೆನ್ಸ್ ಕಮಿಟಿಗಳನ್ನ ಡಿಪೋ ಮಟ್ಟದಲ್ಲಿ ಕ್ರಿಯೇಟ್ ಮಾಡ್ರಿ ಅಂತೇಳಿ ಬಹಳ ದಿನಗಳಿಂದ ಕೇಳ್ತಿದ್ದೀವಿ. ಈಗಲೂ ಕೂಡ ಸಲಹೆಗಳು ಕೊಟ್ಟಿದ್ದೀವಿ. ನಂದೀಶ್ ರೆಡ್ಡಿ ಅವರು ತಾವು ತಮ್ಮ ಅಧ್ಯಕ್ಷತೆಯಲ್ಲಿ ಒಂದು ವಿಶೇಷ ಪ್ರಯತ್ನ ಮಾಡಿ ಈ ಥರದೊಂದು ಸ್ಥಾಪನೆ ಮಾಡಿಬಿಡಿ, ಒಳ್ಳೇದಾಗುತ್ತೆ ಸರ್. ಈ ವಿಚಾರನ ನಾವು ವಿಧಾನಸೌಧ ಇನ್ನೊಂದು ಸರ್, ನಂದೀಶ್ ರೆಡ್ಡಿ ಅವರೇ, ಈಗ ಮತ್ತೊಂದು ಒಂದು ಕರಿನೆರಳು ಅಂತ ಹೇಳ್ತಾ ಇದ್ದಾರೆ ಇವ್ರ ಪ್ರಕಾರ, ಸಂಘಟನೆಗಳ ಪ್ರಕಾರ ಎಲೆಕ್ಟ್ರಿಕ್ ಬಸ್ಗಳನ್ನ ಸರ್ಕಾರ ಇನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಆ ಎಲೆಕ್ಟ್ರಿಕ್ ಬಸ್ಗಳು ಏನಾದರೂ ಖಾಸಗೀಕರಣದ ಮೊದಲೇ ಹೆಜ್ಜೆನಾ ಅಂತ ಕೇಳ್ತಾ ಇದ್ದಾರೆ. ಆ ಎಲೆಕ್ಟ್ರಿಕ್ ಬಸ್ಗಳು ಸರ್ಕಾರವೇ ನಡೆಸುತ್ತೋ ಅಥವಾ ಖಾಸಗಿಯವ್ರು ವಹಿಸ್ತಾರೋ ಅಂತ. ಅವು ಮತ್ತಷ್ಟು ವರಮಾನದ ಕೊರತೆ ಆಗುತ್ತೆ ನಿಮ್ಮ ಸರ್ಕಾರಿ ಸೇವಾ ವ್ಯವಸ್ಥೆಗೆ ಅಂತ ಅವರ ಒಂದು ಆತಂಕ ಇದೆ. ಅದ್ರ ಬಗ್ಗೆ ತಮಗೇನಾದರೂ ಮಾಹಿತಿ ಇದೆಯಾ, ಲೇಟೆಸ್ಟ್ ಏನು ಅಂತ? ಪರಿಸರದ ವಿಚಾರದಲ್ಲಿ ಟೆಂಡರ್ ಪ್ರಕ್ರಿಯೆ ಆಗಿದೆ, ಹೆಸರು ಗೊತ್ತಾಗ್ಲಿಲ್ಲ. ನಾ ರವೀಂದ್ರ ರೇಷ್ಮೆ ಮಾತಾಡ್ತಿದ್ದೀನಿ. ರವೀಂದ್ರ ರೇಷ್ಮೆ ಈಗ ಕಳೆದ ನಾ ಬಂದು ಒಂದು ವರ್ಷ ಆಗ್ತಿದೆ. ಒಂದು ವರ್ಷದಿಂದ 3 ಸರಿ ಟೆಂಡರ್ ಕರೆದಿದ್ದೀರಿ. ನಾವ್ ಯಾವ್ದು ಇನ್ನೂ ತೀರ್ಮಾನ ಮಾಡಿಲ್ಲ. ಕಾರಣ ನಾವ್ ಯಾವುದೇ ಕಾರಣಕ್ಕೆ ಖಾಸಗೀಕರಣದ ಹೆಜ್ಜೆ ಅಲ್ಲ ಅದು. ಪರಿಸರ ಸ್ನೇಹಿ ವಾಹನಗಳ ಹೆಜ್ಜೆ ಅಲ್ಲ ಇದು. ಏನಾಗಿದೆ, ಈ ಡೀಸೆಲ್ ಇಂದ ಪೊಲ್ಯೂಷನ್ ಆಗ್ತದೆ ಅನ್ನೋ ವಿಚಾರದಲ್ಲಿ ಎಲೆಕ್ಟ್ರಿಕ್ ಬಸ್ಸಸ್ ತಗೊಳ್ಳಿಕ್ಕೆ ಚಿಂತನೆ ನಡೆದಿದೆ. ನಂದೀಶ್ ರೆಡ್ಡಿ ಅವರು ಈಗ ಎಲೆಕ್ಟ್ರಿಕ್ ಬಸ್ಗಳನ್ನ ತರೋದ್ರ ಬಗ್ಗೆ ಯಾರು ವಿರೋಧ ಇಲ್ಲ. ವಿರೋಧ ಇರೋದು ನೀವು ಅದನ್ನ ಪ್ರೈವೇಟ್ ಕನ್ಸೋರ್ಟಿಯಂಗಳ ಮುಖಾಂತರ ಅವುಗಳನ್ನ ಎಂಗೇಜ್ ಮಾಡ್ಕೊಳ್ಳುವಂಥದ್ದು ಇದೆಯಲ್ಲ. ಈಗ ಅವರಿಗೆ ನಾವು ಕಿಲೋಮೀಟರ್ಗೆ ಇಷ್ಟು ದುಡ್ಡು ಅಂತೇಳಿ ಕೊಡೋದಿದೆಯಲ್ಲ, ಇದು ಖಾಸಗೀಕರಣದ ಸ್ಪಷ್ಟ ಹೆಜ್ಜೆ. ಇದು ಈಗ ನಿಗಮಗಳೇ ಓಡಿಸಬಹುದಲ್ವಾ ಬಸ್ಗಳನ್ನ? ತಮಗೆ ಅನಿಸ್ತಿರೋದು, ತಾವು ಹೇಳ್ತಿರೋದು ಬಹಳ ಒಳ್ಳೆಯದು ನೋಡಿ. ಏಕಾಏಕಿ ನಾವು ಹೋಗಿ 1,000 ಬಸ್ ಖರೀದಿ ಮಾಡಿದ್ರೆ ಅದರಲ್ಲಿ ಅವರದ್ದು ಖಾಸಗೀಕರಣದ ಹೆಜ್ಜೆ ಅಂತ ಹೇಳ್ಬೋದು. ನಾವು ಟ್ರಯಲ್ ಮೇಲೆ ಈಗ ಇನ್ನೂ ಎಲೆಕ್ಟ್ರಿಕ್ ಬಸ್ಸಸ್ ಇಡೀ ಪ್ರಪಂಚದಲ್ಲಿ ಎಲ್ಲಿಗೂ ಅದು ಇನ್ನೂ ಪೂರ್ತಿ ಯಶಸ್ಸಾಗಿ ಆಗ್ಲಿಲ್ಲ. ಸೊ ಟ್ರಯಲ್ ಬೇಸಿಸ್ ಮೇಲೆ ತಗೊಳ್ಬೇಕಾದ್ರೆ ಅದಕ್ಕೆ ಬಂದು ಸಾರ್ವಜನಿಕರ ದುಡ್ಡು ಅದಕ್ಕೆ ಹಾಕೋಬಹುದು. ಸರ್, ಈಗ ನಿಮಗೆ ಹೈದರಾಬಾದಲ್ಲಿ ಏರ್ಪೋರ್ಟ್ಗೆ, ಹೈದರಾಬಾದ್ ಬಸ್ ಸ್ಟ್ಯಾಂಡಿಂದ ಏರ್ಪೋರ್ಟ್ಗೆ ಸುಮಾರು 50 ಎಲೆಕ್ಟ್ರಿಕ್ ಬಸ್ಗಳನ್ನ ಬಿಟ್ಟಿದ್ದಾರೆ. ಪರಿಸ್ಥಿತಿ ಹೇಗಿದೆ ಈಗ ಅಂತಂದರೆ, ಅಲ್ಲಿನ TSRTC ನಿಗಮದಿಂದ ಪ್ರತಿ ಕಿಲೋಮೀಟರ್ಗೆ 9 ರೂಪಾಯಿಗೆ ನಿಗಮದ ರೆವಿನ್ಯೂಗಳ ಮುಖಾಂತರ ಅವ್ರಿಗೆ ಫುಲ್ಫಿಲ್ ಮಾಡಬೇಕಾಗಿದೆ. ಆ ಪರಿಸ್ಥಿತಿ ಬಂದಿದೆ. ಅಂದರೆ ಪ್ರೈವೇಟ್ ಕನ್ಸೋರ್ಟಿಯಂ ಇದು. ಇಲ್ಲೂ ಕೂಡ ಅದೇ ರೀತಿಯಲ್ಲಿ ನೀವು ಒಪ್ಪಂದ ಮಾಡ್ಕೊಂಡಿರೋದು 300 ಬಸ್ಗಳಿಗೆ. ಕಡಿಮೆ ಬಸ್ಗಳು ಇರ್ತ ನೀವು ಹೇಳ್ತಿರಬಹುದು, ಆದರೆ ಕ್ರಮೇಣ ಇದೇ ಪದ್ಧತಿ ಅನುಸರಿಸಿದ್ರೆ ದಾರಿ ಏನು? ಟೆಂಡರ್ ಕರೆದಿರೋದು ಅದೇ ಮೂಲಕವಾಗಿ ಸರ್. ಈಗ ಆ ವಿಚಾರ 4 ಸರಿ ಟೆಂಡರ್ ಕರೆದಿದ್ದೀರಿ, ಯಾವ್ದಾದ್ರು ಒಂದು ತೀರ್ಮಾನ ಆಗಿದ್ಯಾ ಕೇಳಿ. ಒಂದು ಆಗಿಲ್ಲ. ಅಲ್ಲ, ನಾವು ಕೇಳೋದು ನಿಗಮಗಳ ಮುಖಾಂತರ ಆಪರೇಟ್ ಮಾಡಿ ಅದನ್ನ ಪ್ರೈವೇಟ್ನವ್ರ ತಗೊಂಡ್ಬರ್ಬೇಕು ಬಸ್ಗಳನ್ನ ಅಂತ ನಾವು ಕೇಳೋದಷ್ಟೇ. ಇಲ್ಲ ಡೈರೆಕ್ಟ್ ನಿಗಮದ ಮೂಲಕವಾಗಿ ನಾನು ವಿಚಾರದಲ್ಲಿ ಇದು ನಮ್ಮ ಕ್ರೀಡಾ ಸಮೇತ ನಮ್ಮ ನಿಗಮದವರು ಇರಬೇಕು ಅನ್ನೋ ಮಟ್ಟಕ್ಕೆ ನಾವು ತಗೊಳ್ತಿದ್ದೀರಲ್ಲ ಸರ್. ಅದಲ್ಲ ಸರ್. ಈಗ ಸರ್ ನಂದೀಶ್ ರೆಡ್ಡಿ ಅವರೇ, ಮತ್ತೊಂದು ಪ್ರಶ್ನೆ. ಇದು ನೀತಿಗೆ, ಸರ್ಕಾರದ ನೀತಿಗಳಿಗೆ ಸಂಬಂಧಪಟ್ಟಿದ್ದು. ಇವತ್ತು ಬಹುಪಾಲು ಎಲ್ಲ ರಾಜ್ಯಗಳಿಗೂ ಕೂಡ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಮತ್ತು ಇತರ ಸಾರಿಗೆ ಇಲಾಖೆಯ ಈ ಖಾಸಗಿ ವಾಹನಗಳ ವ್ಯವಸ್ಥೆ ವಿಚಾರದಲ್ಲಿ ಕೂಡ ಇವತ್ತು ಭೂ ಸಾರಿಗೆ ಸಚಿವರಾಗಿರೋ ನಿತಿನ್ ಗಡ್ಕರಿಯವರು ಇವತ್ತು ಏನಾದರೂ ಒಂದು ಚಿಂತನೆಯನ್ನು ಅವರು ಪ್ರಕಟಿಸಿದರು ಅಂತಂದರೆ ಇನ್ನು 2 ವರ್ಷದ ನೀತಿ ಕಾರ್ಯಕ್ರಮದ ರೂಪದಲ್ಲಿ ಅದು ಬಂದ್ಬಿಡುತ್ತೆ, ಕಾರ್ಯಗತ ಆಗ್ತಾ ಬರ್ತಾ ಇದೆ. ಇದು ಮೊದಲನೇ ಸಾರಿಗೆ ಒಬ್ಬ ಕೇಂದ್ರದ ಭೂ ಸಾರಿಗೆ ಸಚಿವರು ಇಷ್ಟರ ಮಟ್ಟಿಗೆ ಸಾರಿಗೆ ವ್ಯವಸ್ಥೆ ಸುಧಾರಣೆಗಳಿಗೆ ಹಲವಾರು ಚಿಂತನೆಗಳು ಬಿತ್ತಾ ಇದ್ದಾರೆ. ಯಾಕೆ ಒಂದು ಸಾರಿ ಆದರೂ ತಾವು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನೀವು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯವರು ಅವ್ರನ್ನ ಕರೆಸಿ ಅವ್ರ ಜೊತೆಗೆ ಒಂದು ಸಂವಾದ ಯಾಕೆ ಮಾಡಬಾರ್ದು? ಜನರಿಗೂ ಗೊತ್ತಾಗ್ತಾ ಇಲ್ಲ ಅವ್ರ ನೀತಿ ಉದ್ದೇಶ ಏನು. ಇದು ಖಾಸಗೀಕರಣವಾ ಅಥವಾ ಪರಿಸರ ಸ್ನೇಹಿ ವಾಹನ ಸಂಚಾರಕ್ಕೆ ಹೆಚ್ಚು ಉತ್ತೇಜನ ಕೊಡಬೇಕು ಅಂತಿದೆಯಾ, ಜನದಟ್ಟಣೆ ಕಡಿಮೆ ಮಾಡಬೇಕು ಅಂತಿದೆಯಾ? ಯಾವ ಥರ ತಾವು ಒಳ್ಳೆ ಸಲಹೆ ಇದೆ ಇದು. ಖಂಡಿತವಾಗೂ ಮುಂದಿನ ದಿನದಲ್ಲಿ ಇದರ ಒಂದು ಪ್ರಯತ್ನ ಪಡ್ತೀರಿ. ಮತ್ತೆ ಆ ವಿಚಾರದಲ್ಲಿ ಒಂದು ಸಭೆಯನ್ನು ಕರಿತೀರಿ ಸರ್. ಈ ವಿಚಾರದಲ್ಲಿ ಇನ್ನೊಂದು
ಅಲ್ಲಲ್ಲ, ಆ ವಿಚಾರದಲ್ಲಿ ಈಗ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಏನು 55 ಲಕ್ಷ ಸಬ್ಸಿಡಿ ಕೊಟ್ಟು ಮತ್ತೆ ಚಾರ್ಜಿಂಗ್ ಪಾಯಿಂಟ್ಗೆ 10 ಲಕ್ಷ ರೂಪಾಯಿ ಚಾರ್ಜಿಂಗ್ಗೆ ಸಬ್ಸಿಡಿ ಕೊಟ್ಟು ಅಳವಡಿಸುವಂಥದ್ದೇನು, ಅದರಿಂದ ಸರ್ಕಾರನೇ ಅದನ್ನ ಬಂಡವಾಳ ಹಾಕ್ಲಿ ಅನ್ನೋದು ನಮ್ಮ ಉದ್ದೇಶ ಸರ್. ಅದರಿಂದ ಯಾಕೆಂದ್ರೆ ಇದು ಮುನ್ನೋಟ ನೋಡ್ತಾ ಇದ್ರೆ. ಆನಂದ್ ಮಾತಾಡೋದಾ? ಹೌದು ಸರ್, ಹೌದು ಸರ್. ಸಂದರ್ಭದಲ್ಲಿ ಇದರ ಬಗ್ಗೆ ಚರ್ಚಿಸೋಣ. ಅತಿ ಶೀಘ್ರದಲ್ಲಿ ಇನ್ನೂ ಇದು ಆಗ್ತಿಲ್ಲ. ಒಂದಷ್ಟು ನಾವು ಎಲ್ಲಾ ಲೆಕ್ಕಾಚಾರಗಳು ಯಾವುದೇ ಕಾರಣಕ್ಕೆ ಯಾಕೆಂದ್ರೆ ಇದನ್ನ ಕೈ ಬಿಡಬೇಕು ಅನ್ನೋದು ನಮ್ಮ ಒತ್ತಾಯ ಸರ್, ಅಷ್ಟೇ. ಇರ್ಲಿ. ನಂದೀಶ್ ರೆಡ್ಡಿ ಅವರೇ, ನಿಮ್ಮ ಧ್ವನಿಯಲ್ಲಿ ಸ್ವಲ್ಪ ಪ್ರಾಮಾಣಿಕವಾದ ಕಾಳಜಿ ಕೇಳಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ನಮ್ಗೆ ಸಮಾಧಾನ ಆಗಿದೆ. ಆದರೂ ಕೂಡ ನಿಮ್ಮ ಅವಧಿಯಲ್ಲಿ ಈ ಸಮಸ್ಯೆಗಳೊಂದು ಶಾಶ್ವತ ಪರಿಹಾರ, ಆದಷ್ಟು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡ್ರಿ ಅನ್ನೋದಷ್ಟೇ ನಮ್ಮ ಇವತ್ತಿನ ತಮ್ಮನ್ನು ಇಲ್ಲಿ ಆಹ್ವಾನಿಸೋದಕ್ಕೆ. ಖಂಡಿತ. ನಂದೀಶ್ ರೆಡ್ಡಿ ಅವರೇ, ಅದ್ರ ಜೊತೆಗೆ ಒಂದು ಈ ಪ್ರಯಾಣಿಕರಿಗೆ ನೌಕರರಿಗೆ ಆಗ್ತಾ ಇರುವಂತಹ ಕಿರುಕುಳವನ್ನ ಆದಷ್ಟು ಬೇಗ ತಪ್ಪಿಸುವಂತ ಪ್ರಯತ್ನವನ್ನು ಮಾಡಬೇಡಿ ಸರ್. ಥ್ಯಾಂಕ್ ಯು ಸರ್ ಇಷ್ಟೊತ್ತು ಚರ್ಚೆಯಲ್ಲಿ ಪಾಲ್ಗೊಂಡದಕ್ಕೆ. ಎಸ್, ಏನು ಹೇಳ್ತೀರಿ ಸರ್? ನಾವು ಇವತ್ತು ಏನು ಹೇಳ್ತೀವಿ ಅಂತಂದರೆ, ಏನು ನಮ್ಗೆ ಅರ್ಧ ವೇತನ 6ನೇ ವೇತನ ಕೇಳಿದ್ವಿ, ಅರ್ಧ ವೇತನ ಕೊಟ್ಟಿದ್ದಾರೆ. ಅದನ್ನ ಈಗೇನು 2-3 ದಿನದಲ್ಲಿ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ದಯಮಾಡಿ ಅದನ್ನ ಕೊಡಬೇಕು. ಈಗ ಡಿಪೋಗಳಲ್ಲಿ ಕಿರುಕುಳ ಹೇಳಿದಾರಲ್ಲ, 2 ದಿವಸದಲ್ಲಿ ಇದು ಮಾಡ್ತೀವಿ ಅಲ್ಲ, ಹೇಳಿದರೆ ಹೇಳ್ತಲೇ ಹೋದ್ರೆ ಪ್ರಯೋಜನ ಬರಲ್ಲ. ಕೊಟ್ಬಿಟ್ಟು ಹೇಳಿ ಅನ್ನೋದು ನಮ್ಮ ಒಂದು ಅನಿಸಿಕೆ. ಯಾಕೆಂತಂದ್ರೆ ಈ ಮುಷ್ಕರ ಆದುತ್ತವಿಂದನೂ ಹಲವಾರು ರೀತಿಲಿ ಟಾರ್ಚರ್ ಆಗ್ತದೆ ಅಂತ ನಿಮ್ಗೆ ಹೇಳ್ತಾ ಇದೀವಿ ನಾವು. ಹಲವಾರು ಕಿರುಕುಳಗಳ ಈಗ ನೋಡಿ ಸರ್, ಮೊನ್ನೆ ಒಂದು ಡಿಪೋ 20ನೇ ವಾಹನ ಚಾಲಕರಿಗೆ ಮೊಬೈಲ್ ಫೋನ್ ಕೇಸ್ ಬರ್ದಿದ್ದಾರೆ. ತನಿಖಾಧಿಕಾರಿನೇ ಗಾಡಿ ಒಳಗಡೆ ಟಿಕೆಟ್ ತಗೊಂಡು ಕುಂತಿದ್ದಾರೆ. ಕುತ್ಕೊಂಡು 4 ಸಲ ಫೋನ್ ಮಾಡಿದ್ದಾರೆ. ಅವ್ರು ಫೋನ್ ಎತ್ತಿಲ್ಲ. ಬೇರೆ ಇನ್ನೊಬ್ರು ಯಾರೋ ಹಿಂದೆಯಿಂದ ಬಂದು ಸಾರಥಿ ಅವ್ರು ಬಂದು ಮತ್ತೆ ಫೋನ್ ಮಾಡಿಸಿ ಅವ್ರ ಕೈಲಿ ಮಾತಾಡಿಸಿ ನೀನು ಮಾತಾಡಿದ್ಯಾ ಅಂತೇಳಿ ಮೆಮೊ ಕೊಟ್ಟಿದ್ದಾರೆ. ಇದು ಟಾರ್ಚರ್ ಅಲ್ಲದೆ ಮತ್ತೇನು ಸರ್? ನಾವು ಏನು ಹೇಳ್ತಾ ಇದೀವಿ, ಈ ಥರ ಟಾರ್ಚರ್ನ ನಿಲ್ಲಿಸಿ ಕಾರ್ಮಿಕರಿಗೆ ಉತ್ತಮ ಸೇವೆ ಕೊಡಲಿಕ್ಕೆ, ಸಾರ್ವಜನಿಕರಿಗೆ ಉತ್ತಮ ಸೇವೆ ಕೊಡಲಿಕ್ಕೆ ನಿಮ್ಮ ಬಾಂಧವ್ಯ ಚೆನ್ನಾಗಿರಲೇಬೇಕೆ. ನೀವು ಕರೆದು ಮಾತುಕತೆ ಮಾಡಿ ಇಂಥ ಸಮಸ್ಯೆಗಳು ಗ್ರೀವಿನ್ಸ್ ಹೇಳಿದ್ರು, ಇಂಥ ಸಮಸ್ಯೆ ಗ್ರೀವಿನ್ಸ್ನ ನೀವು ಮೀಟಿಂಗ್ ಫಿಕ್ಸ್ ಮಾಡಿ. ಆ ಡಿಪೋದಲ್ಲಿರುವಂಥ ಸಮಸ್ಯೆಗಳು ಅಲ್ಲೇ ಇದಾಗುತ್ತೆ. ನೀವು ಎಲ್ಲೋ ಬೇರೆ ಅಧಿಕಾರಿಗಳನ್ನ ಕರ್ಕೊಬಂದ್ರೆ ಚಾಲಕ ನಿರ್ವಾಹಕರು ಅವ್ರ ಹತ್ರ ಬಂದು ಸಮಸ್ಯೆ ಹೇಳ್ಕೊಳ್ಳಲ್ಲ. ಅಲ್ಲಿ ನಮ್ಮ ಕಾರ್ಮಿಕ ನೌಕರು ಮುಖಂಡರುಗಳಿದ್ರೆ ಅವರು ಅದನ್ನ ಡಿಬೇಟ್ ಮಾಡ್ತಾರೆ. ಅದರಿಂದ ನಿಮಗೆ ಸುದೀರ್ಘ ಕಾಲದ ಅನುಭವ ಇದೆ ಈ ಕಾರ್ಮಿಕ ಸಂಘಟನೆಗಳ ಜೊತೆಗೆ, ಈ ಸಾರಿಗೆ ಸಂಸ್ಥೆ ನೌಕರ ಜೊತೆಗೆ. ಈ ಮೇಲ್ವಿಚಾರಣಾ ಅಧಿಕಾರಿಗಳು ಮತ್ತು ಸಾರಿಗೆ ಸಿಬ್ಬಂದಿ ನಡುವೆ ಯಾವತ್ತೂ ಕೂಡ ಒಂದು ಪರಸ್ಪರ ವಿಶ್ವಾಸದ ಬಾಂಧವ್ಯ ಮೂಡೇ ಇಲ್ಲ. ಇದಕ್ಕೇನಾದರೂ ಕಾರ್ಪೊರೇಟ್ ಮ್ಯಾನೇಜ್ಮೆಂಟ್ ಇವತ್ತಿನ ಹೊಸ ವಿಚಾರಧಾರೆಗಳೇನಿದೆ, ಏನೋ ಒಂದು ಸಾಧ್ಯತೆ ಇದೆಯಾ ಟು ಬ್ರಿಂಗ್ ಅಬೌಟ್ ದ ಟ್ರಸ್ಟ್? ಟೋಟಲ್ ಗ್ಯಾಪ್, ಟ್ರಸ್ಟ್ ಗ್ಯಾಪ್ ಇದೆ ಅವ್ರ ನಡುವೆ, ಟ್ರಸ್ಟ್ ಡೆಫಿಸಿಟ್. ನೀವು ಹೇಳಿದ್ದು ಬಹಳ ಸತ್ಯವಾದಂಥ ಅಂಶ ಅದು. ಈಗ ಇಲ್ಲಿ ಬಹುತೇಕ ಜನ ಕಾರ್ಮಿಕರು ಇರೋದು, ಅಂದರೆ ರೂಟ್ ಕೆಲಸ ಮಾಡುವಂಥ ರನ್ನಿಂಗ್ ಸ್ಟಾಫ್ ಇರುವಂಥದ್ದು ಜಾಸ್ತಿ. ಈ ಅಧಿಕಾರಿಗಳಿಗೂ ಮತ್ತು ಇವರಿಗೆ ಒಂದು ರೀತಿ ನಮ್ಮ ಜೊತೆಗಾರರು ಇವರು ಅಂತೇಳಿ ಭಾವಿಸುವಂಥದ್ದು ಇಲ್ಲ. ಸ್ಟೇಕ್ ಹೋಲ್ಡರ್ಸ್ ಅನ್ನೋ ಭಾವನೆ ಇಲ್ಲ. ನಾನು ಕೆಲಸ ಮಾಡ್ತಿದ್ದೀನಿ, ಇವರು ಕೆಲಸ ಮಾಡ್ತಿದ್ದಾರೆ. ಅಸಲಿಗೆ ಸಾರ್ವಜನಿಕರ ಜೊತೆಯಲ್ಲಿ ಮುಖಾಮುಖಿ ಆಗುವಂಥದ್ದು ಕಂಡಕ್ಟರ್ಗಳು, ಡ್ರೈವರ್ಗಳು. ಅವರು ದೇ ಆರ್ ದಿ ಫೇಸ್ ಆಫ್ ದಿ ಟ್ರಾನ್ಸ್ಪೋರ್ಟ್. ಜನರಿಗೆ ಇದು ನಮ್ಮದು ಅಂತೇಳಿ ಭಾವನೆ ತರಿಸೋದು ಅವರು. ಆ ರೀತಿ ಕೆಲಸ ಮಾಡುವಂಥ ಕಾರ್ಮಿಕರ ಜೊತೆಯಲ್ಲಿ ಇವ್ರು ನೋಡೋ ರೀತಿ ಹೆಂಗೆ ಅಂತಂದ್ರೆ ಶತ್ರುಗಳ ರೀತಿನೇ ಬಹುತೇಕ ಜನ ನೋಡೋದು. ಕೆಲವರು ಎಕ್ಸೆಪ್ಷನ್ಸ್ ಇದ್ದಾರೆ, ಚೆನ್ನಾಗಿ ಮಾತಾಡೋರು ಇದ್ದಾರೆ, ಆದರೆ ಹೆಚ್ಚಿನ ಜನ ಈ ರೀತಿ ಇದ್ದಾರೆ. ನಾವು ಅದಕ್ಕೇನು ಹೇಳ್ತಿದ್ದೀವಿ, ಈ ಟ್ರಸ್ಟ್ ಡೆಫಿಷಿಯನ್ಸಿನ ಹೋಗಲಾಡಿಸೋದಕ್ಕೆ ಬಗ್ಗೆ ಸಂಬಂಧಪಟ್ಟಂತೆ ಸಭೆಗಳು ಮಾಡಿ. ನಾವು ಅದಕ್ಕೆ ಕೇಳ್ತೀವಿ, ಈಗ ಗ್ರೀವೆನ್ಸ್ ಕಮಿಟಿಗಳು ಮಾಡಬೇಕು ಅಂತ ನಾವು ಪದೇ ಕೇಳ್ತಿದ್ದೀವಿ. ತಿಂಗಳಿಗೊಂದು ಸಭೆ ಮಾಡಿ ಡಿಪೋ ಲೆವೆಲ್ಗಳಲ್ಲಿ 75% ಸಮಸ್ಯೆಗಳು ಬಗೆಹರಿತದೆ. ಒಂದು ಅದಾಲತ್ ತರ ಮಾಡಿ ಅಂತೇಳಿ. ಅವನಿಗೆ 108 ಸಮಸ್ಯೆಗಳಿರ್ತದೆ. ಸರ್, ಈಗ ಏನು ಹೇಳ್ತದೆ, ಈಗ ಒಂದು ಬಸ್ಸನ್ನು ಎತ್ಕೊಂಡು ಹೋಗ್ಬೇಕು ಡಿಪೋಯಿಂದ ಆಚೆ ಅಂತಂದ್ರೆ ಡ್ರೈವರ್ ಹೇಳ್ತಾನೆ, ಈ ಬಸ್ಗೆ ಸಮಸ್ಯೆ ಇದೆ, ಇದು ಸರಿಯಾಗಿ ರಿಪೇರಿ ಆಗಬೇಕು, ಇಲ್ಲಿ ಗ್ಲಾಸ್ ಹೋಗಿದೆ ಅಂತ ಹೇಳ್ತಾನೆ. ಈಗ ಅವನು ಎತ್ಕೊಂಡು ಹೋಗೋವಾಗ ಅಲ್ಲಿರೋರು ಯಾರು ಅಧಿಕಾರಿ ಹೇಳ್ತಾನೆ, ಅವನಿಗೇನೋ ಒತ್ತಡ ಇರ್ತದೆ, ನೀನು ಎತ್ಕೊಂಡು ಹೋಗಪ್ಪ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಆತನ ಮೇಲೆ ನಂಬಿಕೆ ಮೇಲೆ ಇವನು ಆಚೆ ಎತ್ಕೊಂಡು ಬಸ್ಸು ತಿರುಗಿ ವಾಪಸ್ ಬರೋವಾಗ ನೀನು ಇದು ಡ್ಯಾಮೇಜ್ ಮಾಡ್ಕೊಂಬಂದಿದ್ಯಾ, ಇದು ಕೊರತೆ ಆಗಿದೆ ಅಂತೇಳಿ ಇವನು ಸಂಬಳದಲ್ಲಿ ಕಟ್ ಮಾಡಿಸ್ತಾರೆ. ಆಕ್ಸಿಡೆಂಟ್ಗಳಾದರೆ ಇವನು ತಪ್ಪೇ ಇರಲ್ಲ ಅಂತ ಇಟ್ಕೊಳ್ಳಿ, ಆದರೆ ಡ್ರೈವರ್ ತನ್ನ ಸಂಬಳದಲ್ಲಿ ಕಟ್ಕೊಡ್ಬೇಕು ಅಂತೇಳಿ ವಜಾ ಕಟ್ ಮಾಡಿಸ್ತಾರೆ. ಈ ರೀತಿ ಇದು ಈ ಕಾರ್ಮಿಕ ಸ್ನೇಹಿ ಹೆಂಗಾಗ್ತದೆ ಅಂದರೆ, ನಾನು ಕೂಡ ಸ್ಟೇಕ್ ಹೋಲ್ಡರು, ಇದು ನನ್ನ ಸಂಸ್ಥೆ ಅನ್ನೋಂಥ ರೀತಿಯಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ, ಅದನ್ನು ಮೇಲಧಿಕಾರಿಗಳು ಆ ರೀತಿ ನೋಡೋಕೆ ಶುರು ಮಾಡಿಬಿಟ್ರೆ ಆ ಬಾಂಧವ್ಯ ವೃದ್ಧಿ ಆಗುತ್ತೆ. ಇದು ಒಂದು. ಮತ್ತಿಲ್ಲಿ ಭ್ರಷ್ಟಾಚಾರದ ಇವುಗಳು ನೆಟ್ವರ್ಕ್ ಇದೆಯಲ್ಲ, ಭಾಳ ದೊಡ್ಡದಿದೆ ಸರ್. ಇದನ್ನು ನೀವು ಹ್ಯಾಂಡಲ್ ಮಾಡಬೇಕು ಅಂತಂದರೆ ಕಾರ್ಮಿಕನ ವಿಶ್ವಾಸಕ್ಕೆ ತಗೊಳ್ಳೇಬೇಕು ನೀವು. ಯಾವ ಕಾರ್ಮಿಕನು ತಾನು ಭ್ರಷ್ಟಾಚಾರ ಮಾಡಿ ಕೆಲಸ ಮಾಡಬೇಕು ಅಂತ ಬಯಸೋದಿಲ್ಲ. ಆದರೆ ಅಧಿಕಾರಿಗಳ ಒತ್ತಡದಿಂದಾಗಿ ಎಷ್ಟೋ ಜನ ಕಾರ್ಮಿಕರು ಅದಕ್ಕೆ ಸಕ್ಕಂಬಾಗ್ಬಿಡ್ತಾರೆ. ಈ ಸಮಸ್ಯೆಗಳು ಬರ್ತಿದ್ದಾವೆ. ಅದಕ್ಕೆ ನಾವೇನು ಹೇಳ್ತಿದ್ದೀವಿ,
ಭ್ರಷ್ಟಾಚಾರಗಳನ್ನು ನಿಲ್ಲಿಸಲಿಕ್ಕೆ, ರೆವಿನ್ಯೂ ಜಾಸ್ತಿ ಮಾಡಲಿಕ್ಕೆ, ಕಾರ್ಮಿಕರ ಜೊತೆ ವಿಶ್ವಾಸವನ್ನು ಹೆಚ್ಚು ಮಾಡಲಿಕ್ಕೆ ನೀವು ಸಭೆಗಳನ್ನ ಕರೀರಿ. ನಾವು ಹೇಳ್ತೀವಿ, ಕಾರ್ಮಿಕರು ಮಾತಾಡ್ತಾರೆ, ದೇ ಆರ್ ದಿ ಬೆಸ್ಟ್ ಟೀಚರ್ಸ್ ಅಂತ ನಾವು ಹೇಳ್ತಿದ್ದೀವಿ. ಆದರೆ ಅದಕ್ಕೆ ಅವ್ರು ರೆಡಿ ಇಲ್ಲ. ಅದರಿಂದ ನೀವು ಹೇಳಿದ್ದು ಭಾಳ ಒಳ್ಳೆಯ ಅಂಶ. ಈ ಅಂಶ ಯಾಕಂದರೆ ಈ ಇಲಾಖೆಯಷ್ಟು ಸಾರ್ವಜನಿಕರ ಜೊತೆ ಪ್ರತಿನಿತ್ಯ ವ್ಯವಹರಿಸುವಂಥವರು ಬೇರೆ ಯಾವ ಇಲಾಖೆಯವರು ಇಲ್ಲ. ನಾನು ಅದನ್ನೇ ಹೇಳೋದು, ಇವರು ಕರ್ನಾಟಕದ ಒಂದು ಫೇಸ್ ನಿಜವಾಗ್ಲೂ ಕೂಡ ಜನಕ್ಕೆ. ಹಾಗಾಗಿ ಇವರ ಜೊತೆಯಲ್ಲಿ ನೀವು ಸರಿಯಾಗಿ ನಡ್ಕೊಂಡ್ರೆ ಅವ್ರು ಇನ್ನೂ ಅದ್ಭುತವಾಗಿ ಕರ್ನಾಟಕದ ಜನತೆಗೆ ಸೇವೆ ಕೊಡ್ತಾರೆ. ಸಾರ್ವಜನಿಕ ಸಾರಿಗೆ ಅನ್ನುವಂಥದ್ದು ಒಂದು ಪ್ರೀತಿ ಹುಟ್ಟತಕ್ಕಂಥ ವಿಶ್ವಾಸದ ಒಂದು ಸಂಕೇತವಾಗಿ ಬೆಳೆಯುತ್ತೆ. ಬೆಂಗಳೂರು ಸಾರಿಗೆ ಸಂಸ್ಥೆಗೆ ಮತ್ತೊಂದು ಸವಾಲು ಎದುರಾಗಿದ್ರು ಈ ಮೆಟ್ರೋ ರೈಲ್ ಬಂದ ನಂತರ ಸ್ವಲ್ಪ ಅಲ್ಲಿ ಪ್ರಯಾಣಿಕರ ಸಂಖ್ಯೆ ಕೊರತೆ ಆಗಲಿಕ್ಕೆ ಅದು ಒಂದು ಕಾರಣ ಅಂತ ಕಾಣುತ್ತೆ ನಿಮ್ಗೆ. ಸರ್ ಇರ್ಬೋದು ಸರ್. ಆದಾಯ ಈಗ ಅವ್ರು ಹೇಳುವಾಗ ನಂದೀಶ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ಫಸ್ಟ್ ಮೈಲ್ ಕನೆಕ್ಟಿವಿಟಿ ಬಗ್ಗೆ ಒಂದು ಹೇಳ್ಬೇಕು ಸರ್. ಯಾಕೆಂದರೆ ಅದು ಮೂಲತಃ ಆ್ಯಕ್ಟಲ್ಲಿ ಅಮೆಂಡ್ಮೆಂಟ್ ಆಗಿರೋದೇನೆ. ಈಗ ನಮ್ಮ ಬಸ್ಸು BMTBC ಬಸ್ಸು ಒಂದು ಹಳ್ಳಿಗೆ ಹೋಗುತ್ತೆ ಸರ್, ಲಾಸ್ಟ್ ಪಾಯಿಂಟ್. ಅಲ್ಲಿಂದ ಇನ್ಯಾವುದೋ ಒಂದು 2-3 ಸಣ್ಣ ಹಳ್ಳಿಗಳಿಗೆ ಬಸ್ ಇರಲ್ಲ. ಅವ್ರೇನು ಮಾಡ್ತಾರೆ, ಅಲ್ಲಿ ಶೇರ್ ಆಟೋನೋ ಮತ್ತೊಂದು ಏನೋ ಅವ್ರ ಖಾಸಗಿ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಈಗ ಇವ್ರ ಕಾಯ್ದೆಯಲ್ಲಿ ಹೇಳ್ತಿರೋದೇನಂತಂದರೆ ಆ ಲಾಸ್ಟ್ ಪಾಯಿಂಟ್ BMTC ಏನಾಗುತ್ತೆ, ಅಲ್ಲಿಂದ ಮುಂದಕ್ಕೆ ಯಾರಾದರೂ 1-2 ಕಿಲೋಮೀಟ್ರಿಂದ ಏನಾದ್ರು ಓಡಿಸೋದಿದ್ರೆ ಅವ್ರಿಗೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ಹೇಳ್ತಾರೆ. ಅವ್ರು ಅಲ್ಲಿಂದ ಈ ಪಾಯಿಂಟ್ಗೆ ಬರೋಕ್ಕೆ ಕನೆಕ್ಟಿವಿಟಿಯ ಪರ್ಮಿಟ್ ಕೊಟ್ಟ ಮೇಲೆ ಅವ್ರು ಎಲ್ಲಿ ಬೇಕಾದ್ರೂ ಓಡಿಸ್ಬೋದು ಅಂತೇಳಿ ಕಾಯ್ದೆಯಲ್ಲಿ ಹೇಳ್ತದೆ. ಅಂದ್ರೆ ಅದರ ಅರ್ಥ ಏನಂದ್ರೆ ನೀವು BMTC ಎಲ್ಲಾ ಮಾರ್ಗಗಳಲ್ಲಿ ಅವ್ರು ಓಡಿಸಬಹುದು, KSRTC ಎಲ್ಲಾ ಮಾರ್ಗಗಳಲ್ಲಿ ಓಡಿಸಬಹುದು. ಅಂದ್ರೆ ಖಾಸಗೀಕರಣವನ್ನ ಸಂಪೂರ್ಣವಾಗಿ ತರಲಿಕ್ಕಿರ್ತಕ್ಕಂಥ ಇದದು. ನಾವು ಹಿಂಗ್ ನೀವು ಮಾಡಿದಾಗ ನೀವು ಎಲ್ಲಿ ಆದಾಯ ಜಾಸ್ತಿ ತರೋದು? ನಿಮ್ಗೆ ಆದಾಯ ತರಬೇಕು ಅನ್ನೋ ಉದ್ದೇಶ ಸರ್ಕಾರಕ್ಕೆ ಇರಬೇಕಲ್ಲ ಬೇಸಿಕ್ ಆಗಿ. ಎಸ್ ಸಮಯ ಆಗಿದೆ. ಇನ್ನಷ್ಟು ಚರ್ಚೆ ಮಾಡೋದು ಬಾಕಿ ಇತ್ತು. ಆ್ಯಕ್ಚುಲಿ ಭಾಳಷ್ಟು ವಿಚಾರಗಳಿದೆ ಚರ್ಚೆ ಮಾಡೋದಕ್ಕೆ, ಆದರೆ ಸಮಯಾವಕಾಶ ಭಾಳ ಕಮ್ಮಿ ಇದೆ. ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಎಲ್ರಿಗೂ ಕೂಡ. ಎಸ್ ವೀಕ್ಷಕರೇ, ನಾಳೆ ಇರುವಂತಹದ್ದು ಮುಷ್ಕರ ಅಲ್ಲ, ಪ್ರತಿಭಟನೆ ಅಲ್ಲ, ಪ್ರತಿಭಟನೆನೇ, ಬಟ್ ಮನವಿ ಕೊಡುವಂತಹ ಪ್ರತಿಭಟನೆ, ಸಾಂಕೇತಿಕ ಪ್ರತಿಭಟನೆ. ಯಾವುದೇ ಬಸ್ಗಳಿಗೂ ಕೂಡ ಬಸ್ ಇಲ್ಲ, ಅಯ್ಯೋ ನಾಳೆ ಏನು ಮಾಡೋದಪ್ಪ, ಹೊರಗಡೆ ಹೋದರೆ ಬಸ್ ಇರುತ್ತಾ ಇಲ್ವಾ, ಏನೂ ಗೊಂದಲ ಬೇಡ, ಬಸ್ ಇರುತ್ತೆ. ಎಲ್ಲ ನೌಕರರು ಕೂಡ ಕೆಲಸ ಮಾಡ್ತಾರೆ. ಒಂದಷ್ಟು ಜನ ರಜೆ ಇದ್ದವರು ಜೊತೆಗೆ ಸೇರ್ಕೋತಾರೆ ಅಥವಾ ಶಿಫ್ಟ್ ಮುಗಿಸಿ ಬಂದು ಸೇರ್ಕೋತಾರೆ. ಆದರೆ ಸಾರಿಗೆ ಸಮಸ್ಯೆ ಅಂತೂ ಖಂಡಿತ ಆಗೋದಿಲ್ಲ. ಅವರ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಮತ್ತು ತಮಗೆ ಕೊಟ್ಟಂತಹ ಭರವಸೆಯನ್ನು ಈಡೇರಿಸಿ ಅಂತ ಮನವಿಯನ್ನು ಕೊಡೋದಕ್ಕೆ ನಾಳೆ ಸಾರಿಗೆ ನೌಕರರು BMTCಯ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರೋದು ಅಷ್ಟೇ. ಇದು ಈ ಕ್ಷಣದ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.